ಹಲೋ ಮಾಸ್ಟರ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ, ಯಾವುದೇ ಮಂತ್ರ ಬೇಡ, ಯಾವುದೇ ದೇವರ ನಾಮಸ್ಮರಣೆ ಕೂಡ ಬೇಡ ಫ್ರೆಂಡ್ಸ್. ಆರಾಮಾಗಿ ಸ್ಥಿರ ಸುಖಾಸನದಲ್ಲಿ ನಾವು ಕೂತ್ಕೊಂಡು ಸುಖಮಯ ಪ್ರಾಣಾಯಾಮ, ನಮ್ಮ ಸಹಜವಾದ ನಡೆಯುತ್ತಿರುವ ಉಸಿರಾಟದ ಮೇಲೆ ನಾವು ಗಮನವನ್ನು ಕೊಡ್ತಾ ಇರೋಣ ಅಷ್ಟೇ. ಬೇರೆ ಇಲ್ಲಿ ಏನು ಕೂಡ ಮಾಡಬಾರ್ದು. ಕುಂಭಕ, ರೇಚಕ, ಪೂರಕ ಅದು ಯಾವುದು ಕೂಡ ಬೇಡ. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನ ಮಾಡೋಣ. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಧ್ಯಾನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ನೃತ್ಯ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಮನಸ್ಸಿಗೆ ಸಂಬಂಧಪಟ್ಟಿದ್ದಂಥ ಸಂಗೀತವನ್ನು ನಾವು ಧ್ಯಾನದ ಜೊತೆಗೆ ಸಂಗೀತನೂ ಕೂಡ ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ. ಸಂಗೀತವನ್ನು ಕೇಳ್ತಾ ಕೇಳ್ತಾ ಈ ಶರೀರ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಮನಸ್ಸು ಕೂಡ. ಆವಾಗ ನಾವು ಉಸಿರನ್ನು ಗಮನಿಸ್ತಾ ಇದ್ದರೆ ಮನಸ್ಸನ್ನು ನಾವು ಶೂನ್ಯ ಮಾಡ್ಕೊಳ್ತೀವಿ. ನಮ್ಮ ಉಸಿರಿನಲ್ಲಿ ಎಷ್ಟೋ ಒಂದು ಬ್ರಹ್ಮಾಂಡದ ಶಕ್ತಿ, ಅದ್ಭುತವಾದಂತಹ ಶಕ್ತಿ ಅಡಗಿದೆ ಫ್ರೆಂಡ್ಸ್. ಯಾವಾಗಲೂ ಕೂಡ ನಮ್ಮ ಉಸಿರಿನ ಜೊತೆಗೆ ಇರಬೇಕು. ನಾವು ಸಮಯವನ್ನು ನಾವು ವ್ಯರ್ಥ ಮಾಡಬಾರ್ದು. ಯಾವಾಗ ನಾವು ಫ್ರೀಯಾಗಿದ್ದೀವಿ ಆವಾಗ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇರಬೇಕು. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರ್ದು. ಒಂದು ಕ್ಷಣ ಕೂಡ ಎಷ್ಟು ಅಮೂಲ್ಯವಾಗಿರುತ್ತೆ. ಒಂದು ಕ್ಷಣಕ್ಕೂ ಕೂಡ ಎಷ್ಟೋ ಬೆಲೆ ಇದೆ. ₹1 ಎಷ್ಟು ಬೆಲೆ ಇದೆಯೋ, ₹1 ನಮಗೆ ಎಷ್ಟೋ ನಾವು ಪ್ರಯಾಣ ಮಾಡ್ತಾ ಇರುವಾಗ ನಮಗೆ ₹1 ಕಡಿಮೆ ಕೊಟ್ಟರು ಕೂಡ ನಾವು ₹1 ಕಡಿಮೆ ಕೊಟ್ಟರು ತಗೊಳ್ಳೋದಿಲ್ಲ. ₹1 ಕೂಡ ಎಷ್ಟೊಂದು ಬೆಲೆ ಇದೆ. ಅದೇ ರೀತಿಯೇ ನಮ್ಮ ಒಂದು ಕ್ಷಣಕ್ಕೂ ಕೂಡ ಎಷ್ಟೋ ಒಂದು ಬೆಲೆ ಇದೆ. ಆ ಒಂದು ಕ್ಷಣವನ್ನು ನಾವು ವ್ಯರ್ಥವಾಗಿ ಕಳಿಬಾರ್ದು. ₹1 ಹೋದ್ರೂ ಹೋಯ್ತು ಅಂತೇಳಿ ಯಾರಾದರೂ ಬಿಡ್ತಾರಾ? ಬಿಡೋದಿಲ್ಲ. ಅದಕ್ಕೆ ನಾವು ಬೆಲೆ ಎಷ್ಟು ಕೊಡ್ತೀವಿ. ₹1 ಅದು ಸಮಯಕ್ಕೆ ಬೇಕಾಗತ್ತೆ ಅಂಥೇಳಿ, ಸಮಯಕ್ಕೆ ₹1 ಕೂಡ ನಮಗೆ ಬೇಕಾಗತ್ತೆ ಅಂಥೇಳಿ ನಮಗೆ ಅರಿವಿದೆ.
ಅದನ್ನು ನಾವು ತೆಗೆದಿಡ್ತೀವಿ, 1 ರೂಪಾಯಿ ಸಮಯಕ್ಕೆ ಬೇಕಾಗತ್ತೆ ಅಂಥೇಳಿ. ಆದರೆ ಒಂದು ಕ್ಷಣ ಕೂಡ ನಮಗೆ ಸಮಯಕ್ಕೆ ಬೇಕಾಗತ್ತೆ ಅನ್ನೋದು ಅರಿವಿಗಿಲ್ಲ. ಆ ಒಂದು ಕ್ಷಣದ ಬಂಡವಾಳನೂ ಕೂಡ ನಮಗೆ ಒಂದು ಸಮಯಕ್ಕೆ ಉಪಯೋಗ ಆಗತ್ತೆ ಅನ್ನೋದು ನಮಗೆ ಅರಿವಿಗಿಲ್ಲ. ಅದಕ್ಕೆ ಎಷ್ಟೋ ಸಮಯವನ್ನು ನಾವು ವ್ಯರ್ಥವಾಗಿ ನಾವು ಕಳೀತಾ ಇದ್ದೀವಿ ಫ್ರೆಂಡ್ಸ್. ₹1 ನಮಗೆ ಸಮಯಕ್ಕೆ ಹೇಗೆ ಬೇಕಾಗತ್ತೋ, ಒಂದು ಕ್ಷಣನೂ ಕೂಡ ನಮಗೆ ಸಮಯಕ್ಕೆ ಬೇಕಾಗತ್ತೆ. ನಾವು ತಗೊಂಡ ಇರುವಂಥ ಎನರ್ಜಿ, ಆ ಕ್ಷಣದ ಎನರ್ಜಿ ನಮ್ಗೆ ಬೇಕಾಗತ್ತೆ. ನಮಗೆ ಸಮಯ ಬಂದಾಗ ಅದನ್ನು ನಾವು ಉಪಯೋಗ ಮಾಡ್ಕೊಳ್ತೀವಿ. ₹1 ಹೇಗೆ ಉಪಯೋಗ ಮಾಡ್ಕೊಳ್ತೀವಿ, ಈ ಕ್ಷಣದ ಒಂದು ಎನರ್ಜಿ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇರ್ತೀವಿ ಸಮಯ ಬಂದಾಗ. ಮತ್ತೆ ನಾವು ಇದನ್ನು ತಿಳ್ಕೊಳ್ದೇನೆ ಎಷ್ಟೋ ಸಮಯವನ್ನು ವ್ಯರ್ಥವಾಗಿ ನಾವು ಕಳೀತಾ ಇದ್ದೀವಿ, ಬೇಡದೇ ಇರುವಂಥ ಮಾತುಗಳನ್ನು ಮಾತಾಡ್ತಾ. ₹1 ಎಷ್ಟು ಬೆಲೆ ಇದೆಯೋ, ಒಂದು ಕ್ಷಣಕ್ಕೂ ಕೂಡ ಅಷ್ಟೇ ತುಂಬ ಬೆಲೆ ಇದೆ ಫ್ರೆಂಡ್ಸ್. ಒಂದೊಂದು ಕ್ಷಣದ ಒಂದು ಬೆಲೆಯನ್ನು ಕೂಡ ನಾವು ತಿಳ್ಕೋಬೇಕು. ಐದು ಗಂಟೆಯಿಂದ 10 ಗಂಟೆ, ರಾತ್ರಿ 10 ಗಂಟೆವರೆಗೂ ಕೂಡ ಸೀರಿಯಲ್ ನೋಡೋದಲ್ಲ ಫ್ರೆಂಡ್ಸ್. ಸೀರಿಯಲ್ ನೋಡ್ತಾ, ಧಾರಾವಾಹಿಗಳನ್ನೆಲ್ಲ ನೋಡ್ತಾ ಸಮಯ ಕಳೆಯೋದಲ್ಲ, ನಮ್ಮ ಜೊತೆಗೆ ಇದ್ದು ನಾವು ಸಮಯವನ್ನು ಕಳಿಬೇಕು. ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನಾವು ಜಪ್ ಅಂದ್ರೂ ಕೂಡ ಕದಲೋದಿಲ್ಲ. ಆ ಸೀರಿಯಲ್ ಧಾರಾವಾಹಿಗಳು ಬಂದರೆ ನೋಡ್ತಾ ಇದ್ರೆ ನಾವು ಅದಕ್ಕೆ ಸಮಯ ಇಡೋದಲ್ಲ, ನಮ್ಮ ಜೊತೆಗೆ ನಾವು ಸಮಯವನ್ನು ಇಡಬೇಕು. ಐದು ಗಂಟೆಯಿಂದ 10 ಗಂಟೆವರೆಗೂ ಕೂಡ ನಾವು ಧಾರಾವಾಹಿಗಳು ನೋಡ್ತಾ ಇರ್ತೀವಿ. ಅದರಲ್ಲಿ 1 ಗಂಟೆ ನಾವು ಧ್ಯಾನ ಮಾಡೋಣ. ನಮಗೆ ಧಾರಾವಾಹಿ ನೋಡಬೇಕು ಅನ್ನೋದು ಅಭ್ಯಾಸ ಇದ್ದರೆ ಆಯಿತು, ಅದನ್ನು ಕೂಡ ನೋಡೋಣ. ಆದರೆ 1 ಗಂಟೆ ನಾವು ಧ್ಯಾನನೂ ಕೂಡ, ಅದಕ್ಕೆ ಧ್ಯಾನಕ್ಕೋಸ್ಕರನೂ ಕೂಡ ಸಮಯವನ್ನು ನಾವು ಕೊಡೋಣ. 1 ಗಂಟೆ. ನಮ್ಮ ಜೊತೆಗೆ ಇರೋದನ್ನು ನಾವು ಅಭ್ಯಾಸ ಮಾಡಬೇಕು. ಸ್ವಲ್ಪ ಸ್ವಲ್ಪವಾಗಿ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಹೆಚ್ಚು ಒಂದು ಸಮಯವನ್ನು ನಮ್ಮ ಜೊತೆಗೆ ನಾವು ಕಳಿಬೇಕು. ಮೊದಲು ನಾವು 1 ಗಂಟೆನೇ ಮಾಡೋಣ ಧ್ಯಾನ. ಆವಾಗ ನಮಗೆ ಅನಿಸ್ಬಿಡತ್ತೆ ನಾವು ಇನ್ನೂ ಹೆಚ್ಚು ಮಾಡಬೇಕು. ಆವಾಗ 2 ಧಾರಾವಾಹಿಗಳನ್ನು ಬಿಟ್ಟು 2 ಗಂಟೆ ಧ್ಯಾನ ಮಾಡೋಣ ಅಂಥೇಳಿ ನಮಗೆ ಅನಿಸುತ್ತೆ. ಹೇಗೆ ಆ ಧಾರಾವಾಹಿಗಳಲ್ಲಿ ನಾವು ಬೇರೆಯವರ ಒಂದು ಸ್ಟೋರಿ ನೋಡ್ತಾ ಇರ್ತೀವೋ, ಹಾಗೆ ಧ್ಯಾನ ಕೂತ್ಕೊಂಡಾಗ ನಮ್ಮ ಸ್ಟೋರಿ ನಮ್ಗೆ ಗೊತ್ತಾಗುತ್ತೆ. ಆ ಧಾರಾವಾಹಿಗಳಲ್ಲಿರುವಂಥ ಬೇರೆಯವ್ರ ಸ್ಟೋರಿನೇ ನಾವು ಅಷ್ಟೊಂದು ಸಮಯಕ್ಕೆ ನಾವು ಕೂತ್ಕೊಂಡಿರ್ತೀವಿ, ಕಣ್ಣು ಬಿಟ್ಟು ಯಾವಾಗ ಬರುತ್ತೋ ಆ ಧಾರಾವಾಹಿ. ಮತ್ತು ನಾಳೆ ಎಪಿಸೋಡ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ, ನಾಳೆಗೆ ಏನಾಗುತ್ತೋ ಅಂತೇಳಿ. ಇಲ್ಲೇ ಒಂದು ರಹಸ್ಯವಾಗಿ ಬಂದಾಗೋಯ್ತು, ಇವತ್ತು ರಹಸ್ಯ ಇಟ್ಬಿಟ್ರು, ನಾಳೆ ಏನಾಗುತ್ತೋ ಅಂತೇಳಿ ಕಾತುರದಿಂದ ನಾವು ನಾಳೆಗೋಸ್ಕರ ಕಾಯ್ತಾ ಇರ್ತೀವಿ.
ಅದು ನಮಗೆ ಅಷ್ಟು ಒಂದು ಆತರವಾಗಿರುತ್ತೆ, ನಾಳೆ ಯಾವಾಗ ಬರುತ್ತೋ ಮತ್ತು ನಾಳೆ ಮುಂದೆ ಏನಾಗುತ್ತೋ ಅಂಥೇಳಿ. ಅದೇ ನಾವು ಅಷ್ಟೊಂದು ಸಮಯಕ್ಕೆ ಸರಿಯಾಗಿ ಕಣ್ಣು ಬಿಟ್ಟು ನಾವು ನೋಡಿ ನಾಳೆ ಏನಾಗುತ್ತೋ ನಾಳೆ ಏನಾಗುತ್ತೋ ಅಂಥೇಳಿ ಅಷ್ಟೊಂದು ಕುತೂಹಲದಿಂದ ನಾವು ಕೂತ್ಕೊಳ್ತಾ ಇರೋರು, ಮತ್ತು ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳುವಾಗ ಇನ್ನೂ ಎಷ್ಟು ಕುತೂಹಲ ಇರಬೇಕು. ನಾನು ಇವತ್ತಿಷ್ಟು ಕಲ್ತ್ಕೊಂಡಿದ್ದೀನಿ, ನಾಳೆ ಇನ್ನೂ ಏನು ಕಲ್ತ್ಕೊಳ್ತೀನೋ ಏನೋ ಅಂಥೇಳಿ ಆಧ್ಯಾತ್ಮಿಕದ ಬಗ್ಗೆ. ಇವತ್ತು ಈ ರಹಸ್ಯವನ್ನು ನಾನು ತಿಳ್ಕೊಂಡಿದ್ದೀನಿ, ನಾಳೆ ಯಾವ ರಹಸ್ಯವನ್ನು ತಿಳ್ಕೊಳ್ತೀನೋ ಏನೋ. ಇವತ್ತು ಇಂದು ಒಂದು ಹೊಸ ವಿಷಯವನ್ನು ನಾನು ತಿಳ್ಕೊಂಡಿದ್ದೀನಿ, ನಾಳೆ ಯಾವ ಹೊಸ ವಿಷಯವನ್ನು ನಾನು ತಿಳ್ಕೊಳ್ತೀನೋ ಏನೋ ಅಂಥೇಳಿ. ಈ ರೀತಿ ನಮಗೆ ಕುತೂಹಲ ಬರುತ್ತೆ. ಮಾಸ್ಟರ್ ನಮಗೆ ಯಾವ ವಿಷಯವನ್ನು ತಿಳಿಸ್ಕೊಡ್ತಾರೋ, ಎಷ್ಟೊಂದು ಮಜಾ ಇದೆ ಈ ಜೀವನ ಅನ್ನೋದು ನಮಗೆ ಗೊತ್ತಾಗತ್ತೆ ಪ್ರತಿದಿನ ಧ್ಯಾನ ಮಾಡಿದರೆ. ಧಾರಾವಾಹಿಗಳು ನೋಡ್ತಾ ಇದ್ರೆ ಏನು ಮಾಡ್ತೀವಿ ನಾವು, ಜೀವನ ಪೂರ್ತಿ ಬೇರೆಯವರ ಕಥೆಯನ್ನೇ ನಾವು ಕೇಳಿಕೊಂಡು, ಆ ಸ್ಟೋರಿನೇ ನಾವು ಕೇಳಿಕೊಂಡು ಹಾಗೇ ನಾವು ಜೀವನವನ್ನು ಮುಗಿಸ್ಬಿಡ್ತೀವಿ. ಇದು ಅಲ್ಲ ಫ್ರೆಂಡ್ಸ್ ಜೀವನ ಅನ್ನೋದು. ನಮ್ಮ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಜೀವನವನ್ನು ನಾವು ಸಂಭ್ರಮವನ್ನು ಪಡಬೇಕು, ನಮ್ಮ ಜೊತೆಗೆ ನಾವಿದ್ದು. ಎಲ್ಲದೂ ಕೂಡ ನಾವು ಎಂಜಾಯ್ ಮಾಡಬೇಕು, ಎಲ್ಲವೂ ಕೂಡ ನಾವು ಸಂಭ್ರಮವನ್ನು ಪಡಬೇಕು. ಧಾರಾವಾಹಿಗಳು ನೋಡೋಣ, ಅದನ್ನು ಕೂಡ ಮಾಡೋಣ, ಆದರೆ ನಮ್ಮ ಜೊತೆ ಸಾಂಗತ್ಯದಲ್ಲಿನೂ ಕೂಡ ನಾವು ಇರಬೇಕು. ಆಗ ನಮಗೇನಾಗತ್ತೆ, ಧಾರಾವಾಹಿಗಳಲ್ಲಿ ಇರುವಂಥ ಸ್ಟೋರಿಗಳನ್ನು ನಾವು ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು, ಮತ್ತೆ ನಾಳೆ ಏನಾಗುತ್ತೋ ಅಂಥೇಳಿ ಅಷ್ಟೇ ಸಸ್ಪೆನ್ಸ್ ಇಟ್ಬಿಟ್ರು ನೋಡಿ. ಮತ್ತೆ ಅದು ಎಲ್ಲನೂ ಕೂಡ ಸುತ್ತಮುತ್ತಲು ಇರೋರು ಒಂದು ಗುಂಪು ಸೇರ್ಕೊಂಡು ಅದೇ ಮಾತಾಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿನೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇದೆ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಾಗೂ ಕೂಡ ನಾವು ಅಷ್ಟೇ ಒಂದು ನಮಗೂ ಕೂಡ ಆ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಜೊತೆಗೆ ನಾವಿದ್ದಾಗ. ಇವಾಗ ನಮಗೆ ಧ್ಯಾನದಲ್ಲಿ ಅನುಭವ ಆಗ್ತಾ ಇದೆ ಅಂದರೆ ಇದನ್ನು ಕೂಡ ನಾವು ಆಶ್ಚರ್ಯವಾಗಿ ಹೇಳ್ತೀವಿ, ಓ ಇವತ್ತು ಹಿಂಗೆಲ್ಲ ಆಯ್ತಪ್ಪ. ಆಶ್ಚರ್ಯದಿಂದ ನಾವು ನೋಡ್ತೀವಿ ಧ್ಯಾನದಲ್ಲಿ, ಏನೋ ನಡೀತಾ ಇದೆ ಅಂಥೇಳಿ. ಮತ್ತು ಆಶ್ಚರ್ಯದಿಂದ ನಾವು ಹೇಳ್ತಾ ಇರ್ತೀವಿ, ಕೇಳೋದು, ಮಾತಾಡೋದು, ನೋಡೋದು ಎಲ್ಲವನ್ನು ಕೂಡ ಆಶ್ಚರ್ಯತ್ ಪಶ್ಯತಿ, ಆಶ್ಚರ್ಯತ್ ವದತಿ, ಆಶ್ಚರ್ಯತ್ ಶೃಣತಿ ಅಂಥೇಳಿ. ಕೇಳೋದು, ಮಾತಾಡೋದು, ನೋಡೋದು ಎಲ್ಲವೂ ಕೂಡ ಆಶ್ಚರ್ಯವಾಗಿರುತ್ತೆ. ಏನಿದು ಹೊಸ ಹೊಸ ವಿಷಯವನ್ನು ನಾನು ತಿಳ್ಕೊಳ್ತಾ ಇದ್ದೀನಿ, ಹೊಸ ಹೊಸ ವಿಷಯಗಳನ್ನು ನಾನು ನೋಡ್ತಾ ಇದ್ದೀನಿ, ದೃಶ್ಯವನ್ನು, ಹೊಸ ವಿಷಯಗಳನ್ನು ನಾನು ಕೇಳ್ತಾ ಇದ್ದೀನಿ, ಹೊಸ ಹೊಸ ಮಾತುಗಳನ್ನೇ ನನ್ನ ಬಾಯಿಲಿಂದ ಬರ್ತಾ ಇದೆ. ಎಲ್ಲೂ ಕೂಡ ಕೇಳಿಲ್ಲ, ಎಲ್ಲೂ ಕೂಡ ಇಂಥ ಮಾತುಗಳನ್ನು ಮಾತಾಡಿಸೋದು ನಾನು ನೋಡಿಲ್ಲ, ಇಂಥ ಒಂದು ಹೊಸ ದೃಶ್ಯ ಎಲ್ಲೂ ಕೂಡ ನಾನು ನೋಡಿಲ್ಲ ಅಂಥೇಳಿ ಆಶ್ಚರ್ಯದಿಂದ ನಾವು ಹೇಳ್ತಾ ಇರ್ತೀವಿ. ಆದರೆ ಈ ಒಂದು ಆಶ್ಚರ್ಯದಿಂದ ಹೇಳೋದು, ಮಾತಾಡೋದು, ಕೇಳೋದು ಯಾವಾಗ ಬರುತ್ತೆ ಅಂದರೆ ನಮ್ಮ ಜೊತೆಗೆ ನಾವಿದ್ದಾಗ. ಇದು ಯಾವುದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ನಮಗೆ ಟಿ ವಿಯಲ್ಲಿ ಧಾರಾವಾಹಿಗಳು ಕಾಣಿಸುತ್ತಲ್ವ, ಆ ರೀತಿ ಇದು ಯಾವುದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿಂದು ಇದರಲ್ಲಿ ಇಂಟ್ರೆಸ್ಟ್ ಬರುತ್ತೆ ನಮಗೆ. ಅವಾಗ ನಾವು ಅದು ನಿಧಾನವಾಗಿ ಅದು ಬಿಟ್ಬಿಡ್ತೀವಿ, ಇದಕ್ಕೆ ನಾವು ಹಿಡ್ಕೊಳ್ತೀವಿ, ನಮ್ಮ ಜೊತೆಗೆ ನಾವು ಇರೋದನ್ನು ಎಷ್ಟೊಂದು ಮಜಾ ಇದೆಯಪ್ಪ ಅಂಥೇಳಿ.
ಒಂದು ಧಾರಾವಾಹಿಗಳಲ್ಲಿ ಯಾರಿಗೋ ಏನೋ ಆಗೋದಿದ್ರೆ ಏನಾಗುತ್ತೋ ಏನೋ ಪಾಪ ಅಂಥೇಳಿ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಮ್ಮ ಬಗ್ಗೆ ನಾವು ಏನಾದರೂ ಸ್ವಲ್ಪ ಆದರೂ ಯೋಚನೆ ಮಾಡ್ತಾ ಇದ್ದೀವ? ನಾವು ಎಂತಹ ಒಂದು ಕರ್ಮಗಳನ್ನು ತೊಗೊಂಡು ಬಂದಿದ್ದೀವೋ ಏನೋ, ಏನು ಅನುಭವಿಸಬೇಕಾಗಿರೋದು ನಾವು ತೊಗೊಂಡು ಬಂದಿದ್ದೀವೋ ಏನೋ ಅಂಥೇಳಿ. ಯಾವ ಸಮಯದಲ್ಲಿ ಎಂತಹ ಒಂದು ಕರ್ಮ ಬರುತ್ತೋ ಅಂಥೇಳಿ ಗೊತ್ತಿಲ್ಲ. ಏನು ತೊಗೊಂಡು ಬಂದಿದ್ವೋ ಏನೋ ಆ ಕರ್ಮವನ್ನು ನಾನು ನನ್ನ ಜೊತೆಗಿದ್ದು ಬರೋಕಿನ ಮೊದಲೇ ಅದನ್ನು ನಾವು ಶುದ್ಧಿ ಮಾಡ್ಕೋಬೇಕಂತೇಳಿ ಯಾರಾದರೂ ಅಂದ್ಕೊಳ್ತೀರಾ? ಯಾರಾದರೂ ನಾವು ಅಂದ್ಕೊಳ್ತೀವ? ಆದರೆ ಆ ಧಾರಾವಾಹಿದಲ್ಲಿ ಅಯ್ಯೋ ಅಲ್ಲಿಗೆ ಹೋಗಿಬಿಟ್ಟಿದ್ರು, ಅವ್ರು ಏನು ಮಾಡ್ತಾರೋ ಏನೋ, ಎಲ್ಲಿ ಕೈಕಾಲು ಕತ್ತರಿಸಾಕ್ಬಿಡ್ತಾನೋ ಏನೋ ಚಂಡಾಳ ಅಂಥೇಳಿ ಈ ರೀತಿ ಬೈಕೊಳ್ತಾ ಈ ರೀತಿ ಎಷ್ಟು ಮಜವಾಗಿ ಮಾತಾಡ್ತಾ ಇರ್ತಾರೆ. ಅದೇ ನಮ್ಮ ಜೀವನ ಅಂಥೇಳಿ ಅಂದ್ಕೊಂಡು ತಿಳ್ಕೊಬೇಕಾಗಿರೋದು ನಮ್ಮ ಬಗ್ಗೆ ಫ್ರೆಂಡ್ಸ್. ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು. ನಮ್ಮ ದಿವ್ಯ ದೃಷ್ಟಿಯಿಂದ ನಾವು ಎಂತಹ ಒಂದು ಕರ್ಮವನ್ನು ನಾವು ತಗೊಂಡು ಬಂದಿದ್ದೀವಿ ನಾವು ತಿಳ್ಕೋಬೇಕು. ನಮ್ಮ ದಿವ್ಯ ದೃಷ್ಟಿಯಿಂದ ಒಂದು ಸಂಚಿತ ಕರ್ಮದಲ್ಲಿ ಇದ್ದಂತಹದ್ದನ್ನು ನಾವು ಯಾವುದ್ಯಾವುದನ್ನು ತಗೊಂಡು ಬಂದಿದ್ದೀವಿ, ಯಾವುದನ್ನು ಅನುಭವಿಸೋದಕ್ಕೆ ನಾವು ತಗೊಂಡು ಬಂದಿದ್ದೀವಿ. ಮತ್ತು ಸುಮ್ಮನೆ ನಾವು ಧಾರಾವಾಹಿಗಳನ್ನು ನೋಡೋದ್ರಿಂದ ಬೇರೆಯವರ ಜೊತೆಗೆ ಬೇಡದೇ ಇರುವಂಥ ಮಾತುಗಳನ್ನು ಮಾತಾಡೋದ್ರಿಂದ ನಾವು ಇದನ್ನು ತಿಳ್ಕೊಳ್ಳೋದಿಲ್ಲ. ಈ ಸೂಕ್ಷ್ಮತೆಯೇ ನಮಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಮ್ಮ ಜೊತೆಗೆ ಇದ್ದು ನಮಗೋಸ್ಕರ ನಾವು ಸಮಯವನ್ನು ಕೊಡಬೇಕು. ಆವಾಗಲೇ ನಮ್ಗೆ ಗೊತ್ತಾಗತ್ತೆ ಸಂಚಿತ ಕರ್ಮದಲ್ಲಿ ಇದ್ದಂತಹ ಒಂದು ಕರ್ಮಗಳನ್ನು ನಾವು ಯಾವುದ್ಯಾವುದನ್ನು ತಗೊಂಡು ಬಂದಿದ್ದೀನಿ. ಮತ್ತು ಅದಕ್ಕೆ ತಕ್ಕ ಹಾಗೆ ನಾವು ಸಾಧನೆಯನ್ನು ಕೂಡ ಮಾಡಬೇಕು. ಯಾರಿಗೆ ತಪ್ಪನೆ ಇರುತ್ತೆ ಮಾಡಿಸ್ತಾರೆ ಮಾಸ್ಟರೆಲ್ಲ ಮಾಡಿಸ್ತಾರೆ. ಭಗವಂತ ನಮಗೆ ನಮ್ಮ ಕೈಯಿಂದ ಮಾಡಿಸ್ತಾರೆ. ನಾನು ಆ ಕರ್ಮವನ್ನು ತಗೊಂಡು ಬಂದಿದ್ದೀನಿ, ಅಥವಾ ನಮಗೆ ಆ ಒಂದು ತಗೊಂಡು ಬಂದಿರುವಂಥ ಪ್ರಾರಬ್ಧ ಕರ್ಮದಲ್ಲಿ ನಾನು ಪ್ರೆಸೆಂಟಲ್ಲಿ ಹೇಗೆ ಜೀವಿಸಬೇಕು, ಮತ್ತು ಇನ್ನು ಯಾವಾಗಲೂ ತಗೊಂಬರಬೇಕಾಗಿರೋದು ಸಂಚಿತ ಕರ್ಮದಲ್ಲಿ ನಾವು ಎಲ್ಲವನ್ನು ಕೂಡ ನೋಡ್ಕೊಳ್ತೀವಿ. ಅಲ್ಲಿ ಬಿಟ್ಟು ಬಂದಿರೋದನ್ನೆಲ್ಲ ಇನ್ನು ಎಷ್ಟೆಷ್ಟಿದೆ, ಯಾವುದನ್ನು ನಾವು ತಗೊಂಡು ಹೋಗಬೇಕು, ಯಾವುದನ್ನು ನಾವು ಅನುಭವಿಸ್ಬೇಕು, ಅಥವಾ ಯಾವುದನ್ನು ಅದು ಹಾಗೇ ಒಂದು ಸಕ್ಕರೆ ಉಪ್ಪು ಯಾವ ರೀತಿ ಕರಗುತ್ತೋ ಆ ರೀತಿ ನಾವು ಕರಗಿಸ್ಬೇಕು. ಎಲ್ಲವೂ ಕೂಡ ನಮಗೆ ಜ್ಞಾನ ಬೇಕು. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದೂ ಕೂಡ ಯೋಚನೆ ಬೇಡ. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಅರಿವಿನಿಂದ ನಾವು ಕೂತ್ಕೊಳ್ಳೋಣ. ಇಲ್ಲಿ ನಾವು ಧಾರಾವಾಹಿಗಳಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಕೊಡೋಕ್ಕೆ ಅದು ಆ ಸೀರಿಯಲ್ ಆ ಧಾರಾವಾಹಿಗಳಲ್ಲಿ ನಾವು ನೋಡಿದರೆ ಅಯ್ಯೋ ಅವ್ರಿಗೆ ಏನು ತೊಂದರೆ ಕೊಟ್ಬಿಡ್ತಾನೋ ಏನೋ, ತುಂಬ ಕೆಟ್ಟವನು ಆ ಮನುಷ್ಯ, ಒಳ್ಳೆಯವ್ರಿಗೆ ಕೈ ಕಾಲು ಎಲ್ಲ ಚೆನ್ನಾಗಿದೆ ಎಲ್ಲಿ ಮುರಿದು ಬಿಡ್ತಾನೋ ಏನೋ, ಅವನಿಗೆ ಎದ್ದೇಳೋಕ್ಕಾಗದೇ ಇರೋ ಹಾಗೆ ಎಲ್ಲಿ ಮಾಡ್ತಾನೋ ಅಂತೆ ಈ ರೀತಿ ನಾವು ಮಾತಾಡ್ತಾ ಇರ್ತೀವಿ.
ಆದರೆ ನಾವು ಯಾವುದೋ ಒಂದು ಜನ್ಮದಲ್ಲಿ ಯಾರಿಗೋ ಒಬ್ರು ಕೈ ಕಾಲುಗಳನ್ನು ಮುರಿದಿದ್ದೀವಿ. ಅದು ಸಂಚಿತ ಕರ್ಮದಲ್ಲಿ ಇದೆ, ನಾವು ನೋಡ್ಕೊಂಡಿದ್ದೀವಿ. ಅಂಥ ಕರ್ಮಗಳನ್ನು ನಾವು ಯಾವ ರೀತಿ ಕಳ್ಕೋಬೇಕು, ಅದು ಇನ್ನೂ ನಾನು ತಗೊಂಡು ಬಂದಿಲ್ಲ ಜನ್ಮವನ್ನು. ಮತ್ತು ಮಾಸ್ಟರ್ ಸಹಾಯ ನಾವು ಯಾವ ರೀತಿ ಕೇಳಬೇಕು, ಕರ್ಮ ದೇವತೆಗಳ ಬಗ್ಗೆ ನಾವು ಅವರ ಸಾಂಗತ್ಯದಲ್ಲಿ ಇದ್ದು ನಾನು ಏನನ್ನು ಕಲ್ತ್ಕೋಬೇಕು, ಸಹಾಯ ಮಾಡೋರ ಒಂದು ಮಾಸ್ಟರ್ಗಳ ಗುಂಪಿಗೆ ನಾನು ಸೇರಿಕೊಂಡು ನಾನು ಕಲ್ತ್ಕೋಬೇಕು. ಆವಾಗ ಅವರು ನಮಗೆ ಸಹಾಯ ಮಾಡ್ತಾರೆ, ನಮಗೆ ತಪ್ಪನೆ ಇದ್ದಾಗ. ಅವಾಗಿಲ್ಲಿ ಈ ಶರೀರದಲ್ಲಿ ನಾವು ಚೆನ್ನಾಗಿ, ಈ ಪ್ರಾರಬ್ಧ ಶರೀರದಲ್ಲಿ ನಾವು ಚೆನ್ನಾಗೇ ಇದ್ದೀವಿ. ಮತ್ತು ಈ ಶರೀರ ಬಿಟ್ಟ ಮೇಲೆ ಇನ್ನು ಸಂಚಿತ ಕರ್ಮದಲ್ಲಿ ನಾವು ಎಷ್ಟೋ ಕರ್ಮಗಳನ್ನು ಮಾಡಿರೋದು ಅಲ್ಲಿದೆ. ಅದನ್ನು ನಾವು ನೋಡ್ಕೊಂಡಿದ್ದೀವಿ ಧ್ಯಾನ ಮಾಡ್ತಾ ಮಾಡ್ತಾ. ಅವಾಗ ನಮಗೆ ಇಲ್ಲಿ ಮಾಸ್ಟರ್ ಏನು ಸಹಾಯ ಮಾಡ್ತಾರೆ, ನಾವು ಸಂಚಿತ ಕರ್ಮದಲ್ಲಿ ಯಾರಿಗೋ ಒಂದು ಕೈ ಕಾಲು ಮುರಿದಿರೋವಂಥದ್ದು ಒಂದು ಕರ್ಮವನ್ನು ಮಾಡಿರೋದು ಅದು ಇನ್ನೂ ಅಲ್ಲೇ ಇದೆ, ಅದು ನಾವು ಇನ್ನೂ ತೊಗೊಂಡು ಬಂದಿಲ್ಲ. ಆದರೆ ಅದು ಪ್ರಾರಬ್ಧ ಅಲ್ಲ, ನೆಕ್ಸ್ಟು ಇನ್ನೂ ಯಾವಾಗಲೂ ಇನ್ನೊಂದು ಜನ್ಮದಲ್ಲಿ ನಾವು ತೊಗೊಂಡು ಬರಬೇಕು ಅಂತೇಳಿ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಇವಾಗಲೇ ಇದು ಸದ್ಯಕ್ಕೆ ಬೇಡ, ಇನ್ನೊಂದು ಸತಿ ನೋಡ್ಕೊಳ್ಳೋಣ ಅಂಥೇಳಿ. ಅವಾಗ ಅಷ್ಟರಲ್ಲಿ ನಮಗೆ ಇಲ್ಲಿ ಧ್ಯಾನ ಸಿಕ್ಬಿಟ್ಟಿದೆ. ಆವಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಕರ್ಮಗಳನ್ನು ನಾವು ಶುದ್ಧಿ ಮಾಡಿಕೊಂಡ್ರೆ ಇಲ್ಲೇ, ಅಥವಾ ನಾವು ಒಳ್ಳೆಯ ಒಂದು ಕರ್ಮದಿಂದ ಇಲ್ಲೇ ನಾವು ಜೀವಿಸ್ತಾ ಇದ್ದೀವಿ ಅಂದರೆ, ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಒಳ್ಳೆಯ ಯೋಚನೆಯಿಂದ, ನಮ್ಮ ಒಳ್ಳೆಯ ಮಾತಿನಿಂದ, ನಮ್ಮ ಒಳ್ಳೆಯ ಕರ್ಮದಿಂದ ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ. ಆವಾಗಲೂ ಕೂಡ ಮಾಸ್ಟರ್ ನಮಗೆ ಇಲ್ಲಿ ಪರೀಕ್ಷೆಗಳನ್ನು ಮಾಡ್ತಾರೆ, ನಾವು ಎಷ್ಟರ ಮಟ್ಟಿಗೆ ಒಳ್ಳೆಯವರಾಗಿದ್ದೀವಿ ಅಂಥೇಳಿ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆದರೆ ಅಲ್ಲಿ ನಾವು ಏನು ಸಂಚಿತ ಕರ್ಮದಲ್ಲಿ ಏನು ನೋಡ್ಕೊಂಡು ಬಂದಿದ್ದೀವಿ, ಧ್ಯಾನದಲ್ಲಿ ಕೈ ಕಾಲುಗಳನ್ನು ಮುರಿದಿರೋದು ಬೇರೆಯವ್ರಿಗೆ, ಅದೇ ಪಾತ್ರವನ್ನು ನಾವು ತೊಗೊಂಡು ಬರಬೇಕಂತೇಳಿ ಏನು ನೋಡ್ಕೊಂಡು ಬಂದಿದ್ದೀವಿ, ಇಲ್ಲಿ ನಮಗೆ ಮಾಸ್ಟ್ರು ಯಾರು ಒಂದು ಕೈ ಕಾಲವನ್ನು ಮುರ್ಕೊಂಡಿರೋರು ತುಂಬ ಹೀನಾತಿಹೀನವಾಗಿ ನಾವು ಅಲ್ಲಿ ಏನು ನೋಡ್ಕೊಂಡು ಬಂದಿದ್ವಿ, ಇಲ್ಲಿ ಭೂಮಿ ಮೇಲೇನೂ ಕೂಡ ಅಂಥವ್ರು ಇದ್ದಾರೆ. ಅನುಭವಿಸ್ತಾ ಇರೋರು ನಾವು ನೋಡ್ತಾ ಇರ್ತೀವಿ, ಪ್ರತಿದಿನ ಕೂಡ ನಾವು ನೋಡ್ತಾ ಇರ್ತೀವಿ. ಅಂಥ ಒಂದು ಅನುಭವದಿಂದ ನಾವು ಜೀವಿಸಬೇಕಾಗಿರುವಂಥ ಆ ಒಂದು ಜನ್ಮವನ್ನು ನಾವು ಕಳ್ಕೊಳ್ತೀವಿ ಫ್ರೆಂಡ್ಸ್. ನಾವು ಏನು ಕೈಕಾಲುಗಳನ್ನು ಮುರಿದು ಅಲ್ಲಿ ಸಂಚಿತ ಕರ್ಮದಲ್ಲಿ ನಾವು ಏನು ನೋಡ್ಕೊಂಡು ಬಂದಿದ್ದೀವಿ, ಇಲ್ಲಿ ಯಾರು ಆ ರೀತಿ ಅನುಭವಿಸ್ತಾ ಇದ್ದಾರೆ, ಅವರ ಆಳಕ್ಕೆ ಹೋಗಿ ನಾವು ಆ ಒಂದು ಅನುಭವವನ್ನು ನಾವು ಪಡ್ಕೊಂಡು ಬರ್ತೀವಿ. ಆಯಿತು, ಅದು ಅಷ್ಟೇ, ಜನ್ಮ ಮುಗಿದೋಯ್ತು ನಮ್ಮದು. ನೋಡಿದ್ರಾ ಫ್ರೆಂಡ್ಸ್, ನಾವು ತಗೊಂಡು ಬರುವಂಥ ಸಂಚಿತ ಕರ್ಮದಲ್ಲಿ ಇರುವಂಥ ಕರ್ಮಗಳನ್ನು ನಾವು ಇಲ್ಲೇ ಈ ಶರೀರದಲ್ಲೇ, ಇವಾಗ ಇದು ನಮಗೆ ಚೆನ್ನಾಗಿದೆ, ನಾವು ತಗೊಂಡು ಬಂದಿರೋದು ಶರೀರ, ನಮಗೆ ಕಣ್ಣು, ಮೂಗು, ಬಾಯಿ, ಹೊಟ್ಟೆ, ಬೆನ್ನು, ಕೈ, ಕಾಲು ಎಲ್ಲವೂ ಕೂಡ ಸರಿಯಾಗಿದೆ. ನಾವು ಇವಾಗ ಪರ್ಫೆಕ್ಟಾಗಿ ನಾವು ಎಲ್ಲವನ್ನು ಕೂಡ ತಗೊಂಡು ಬಂದಿದ್ದೀವಿ. ಏನು ಕೂಡ ಯಾವುದು ಕೂಡ ನಮ್ಮ ಶರೀರದ ಭಾಗದಲ್ಲಿ ಯಾವುದು ಕೂಡ ಕಡಿಮೆ ಇಲ್ಲ, ಅಂಗಗಳಲ್ಲಿ ಎಲ್ಲವೂ ಕೂಡ ಇದೆ. ಮತ್ತು ಇಂಥ ಒಂದು ಅಮೂಲ್ಯವಾದಂತಹ ಶರೀರವನ್ನು ನಾವು ಹೇಗೆ ನಾವು ಇದನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಆರೋಗ್ಯ ಇದೆ, ಶರೀರದ ಪ್ರತಿಯೊಂದು ಅಂಗಗಳು ಕೂಡ ಸರಿಯಾಗಿದೆ, ಮತ್ತು ಧ್ಯಾನ ಕೂಡ ನಮಗೆ ಸಿಕ್ಕಿದೆ. ಎಷ್ಟೋ ಜನಕ್ಕೆ ಕೇವಲ ಅಂಗಗಳು ಅಷ್ಟೇ ಅಲ್ಲ, ಕಣ್ಣು, ಮೂಗು, ಕೈ ಕಾಲು ಅಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ಶರೀರನೇ ಇಲ್ಲ, ಅಲಿತಾ ಇದ್ದಾರೆ.
ಈ ಶರೀರದಲ್ಲೇ ಇದ್ಕೊಂಡು ನಾವು ಎಲ್ಲ ಕರ್ಮವನ್ನು ಶುದ್ಧಿ ಮಾಡ್ಕೋಬೇಕು. ಇದು ಸತ್ಯ ನಾವು ತಿಳ್ಕೋಬೇಕು. ಈ ಸತ್ಯವನ್ನು ನಾವು ತಿಳ್ಕೋಬೇಕು ಎಲ್ಲರೂ ಕೂಡ. ಈ ಸತ್ಯವನ್ನು ನಾವು ಯಾವಾಗ ತಿಳ್ಕೊಳ್ತೀವಿ, ಒಂದೊಂದು ಕ್ಷಣ ಕೂಡ ನಮಗೆ ಎಷ್ಟು ಅಮೂಲ್ಯವಾಗಿರೋದೊಂದು ಅಂಥೇಳಿ ನಮಗೆ ಅವಾಗ ಅರಿವಿಗೆ ಬರುತ್ತೆ. ಅಲ್ಲಿವರೆಗೂ ನಾವು ಅರಿವಿಗೆ ಬರೋದಿಲ್ಲ. ಗಂಟೆಗಟ್ಟಲೆ ವ್ಯರ್ಥವಾದಂಥ ಮಾತುಗಳನ್ನು ಮಾತಾಡ್ತಾ, ವ್ಯರ್ಥವಾದಂಥ ಯೋಚನೆಗಳನ್ನು ಮಾಡ್ತಾ ನಾವು ಕಾಲವನ್ನು ಕಳೀತಾ ಇದ್ದೀವಿ. ನೋಡಿ, ಅಂಥ ಒಂದು ಹೀನವಾದಂತಹ ಜನ್ಮವನ್ನು ಸಂಚಿತ ಕರ್ಮದಲ್ಲಿ ಇದೆ. ಅದನ್ನು ನಾವು ಧ್ಯಾನದಲ್ಲಿ ನೋಡ್ಕೊಂಡಿದ್ದೀವಿ. ಮತ್ತು ಅದನ್ನು ಶುದ್ಧಿ ಮಾಡ್ಕೋಬೇಕಂದ್ರೆ ಇಲ್ಲಿ ನಾವು ಸಾಧನೆ ಮಾಡಬೇಕೋ ಮಾಡಬಾರ್ದ? ಅದು ಬರೋಕಿನ ಮೊದಲೇನೆ ನಾವು ಇಲ್ಲಿ ಸಾಧನೆಯನ್ನು ಮಾಡಿ ಅದನ್ನು ನಾವು ಕಳ್ಕೊಂಡು ಬಿಡಬೇಕು. ಆ ಒಂದು ಜನ್ಮವನ್ನು ತಗೊಳ್ಳೋದು ನಮಗೆ ಅವಶ್ಯಕತೆ ಇಲ್ಲ. ಬೇಕನ್ನೋರು ತಗೋಬಹುದು, ನೋಡೋಣ ಅದು ಆಮೇಲೆ ಹಿಂದೆ ಯಾರಿಗೆ ಗೊತ್ತು ಅಂಥೇಳಿ. ಅನುಭವ ಮುಖಾಂತರನೇ ತಿಳ್ಕೊಬೇಕನ್ನೋರು ತಿಳ್ಕೊಳ್ತಾರೆ ಅಷ್ಟೇ. ನಾವು ಮಾತಿನಿಂದನೇ ನಾವು ತಿಳ್ಕೊಳ್ತೀವಿ ಅಂದರೆ ಆ ಬರುವಂಥ ಕರ್ಮವನ್ನು, ಆ ಬರುವಂಥ ಜನ್ಮವನ್ನು ಈ ಶರೀರದಲ್ಲೇ ಇದ್ಕೊಂಡು ನಾವು ದಾಟಬಹುದು ಅನುಭವ ಮುಖಾಂತರ. ಯಾರ ಇಷ್ಟ ಹೇಗಿರುತ್ತೋ ಹಾಗೆ ಜೀವಿಸ್ತಾ ಇರ್ತಾರೆ. ನಾವು ಇವಾಗ ಕಣ್ಮುಂದೆನೇ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಆ ರೀತಿ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಜನ ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ ಅಂತ ಒಂದು ಪರಿಸ್ಥಿತಿದವ್ರನ್ನ ನಾವು ನೋಡ್ತಾ ಇಲ್ವಾ? ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾನು ಹೀಗೆ ಒಂದ್ಸತೆ ನಾನು ವಾಕಿಂಗ್ ಹೋಗುವಾಗ ಒಬ್ಬರು, ಆ ಒಂದು ಹುಡುಗ ಹುಡುಗಿ ಇಬ್ರಿಗೂ ಕೂಡ ಕಣ್ಣಿರಲಿಲ್ಲ. ಇದು ನಾನು ಹೇಳಿದ್ದೀನಿ ಎಷ್ಟೋ ಸತಿ, ಆದ್ರೂ ಕೂಡ ಪದೇ ಪದೇ ತಿಳ್ಕೋಬೇಕು. ಎಷ್ಟು ಅಜ್ಞಾನದಿಂದ ನಾವು ಜನ್ಮಗಳನ್ನು ತಗೊಳ್ತೀವಿ ಅಂಥೇಳಿ. ಸಣ್ಣ ಸಣ್ಣ ವಿಷಯಕ್ಕೇನೆ ಎಷ್ಟೋ ದೊಡ್ಡ ಒಂದು ಪನಿಷ್ಮೆಂಟ್ ನಾವೇ ಅನುಭವಿಸ್ಬೇಕಂತೇಳಿ ನಾವೇ ತಗೊಂಡು ಬರ್ತೀವಿ. ಆ ಕುರುಡ ಹುಡುಗ ಮತ್ತೆ ಹುಡುಗಿ ಹೋಗ್ತಾ ಆಟೋನಲ್ಲಿ ಕೂತ್ಕೊಂಡು ಬಂದಾಗ ಆಟೋನವರು ನನಗೆ ಕರೆದ್ಬಿಟ್ಟು ಅವ್ರಿಗೆ ಅಲ್ಲಿ ಸ್ವಲ್ಪ ಕೋರ್ಟ್ ಹತ್ರ ಬಿಟ್ಬಿಡಮ್ಮ, ಇವರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳಿದರು. ಆ ಹುಡುಗ ನನಗೆ ಕೈ ಹಿಡ್ಕೊಂಡ. ಕುರುಡರಿಗೆ ಕೈ ಹಿಡ್ಕೊಂಡು ಹೆಂಗೆ ಕರ್ಕೊಂಡು ಹೋಗ್ಬೇಕು, ಆ ಹುಡುಗ ನನಗೆ ಕೈ ಹಿಡ್ಕೊಂಡ. ಅವ್ರಿಗೆ ಆ ಕೋರ್ಟ್ ಹತ್ರ ನಾನು ಬಿಟ್ಟು ನಾನು ಪಾರ್ಕಿನಲ್ಲಿ ಪ್ರವೇಶ ಮಾಡಿದೆ, ಕಬ್ಬನ್ ಪಾರ್ಕ್. ತಕ್ಷಣವೇ ಆ ಹುಡುಗನ ಬಗ್ಗೆ ನನಗೆ ತಿಳ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೇನೆ ನಾನು ಯಾರ ಬಗ್ಗೆನೂ ಕೂಡ ತಿಳ್ಕೊಬೇಕು ಅಂತೇಳಿ ನನಗೇನೂ ಇಲ್ಲ. ಯಾವುದೋ ಧ್ಯಾನದಲ್ಲಿ ನಮಗೆ ಯಾವುದನ್ನು ನೋಡ್ತಾ ಇರ್ತೀನಿ, ಯಾವುದನ್ನು ತಿಳಿಸ್ತಾ ಇರ್ತಾರೆ ಮಾಸ್ಟ್ರು, ಅದನ್ನು ನಾನು ತಿಳ್ಕೊಳ್ತಾ ಇರ್ತೀನಿ ಮತ್ತು ಮಾಡ್ತಾ ಇರ್ತೀನಿ. ಎಲ್ಲವೂ ಕೂಡ ಸಹಜವಾಗಿಯೇ ನನಗೆ ಅನುಭವ ಆಗ್ತಾ ಇರುತ್ತೆ. ಯಾವುದು ಕೂಡ ನಾನು ಕಷ್ಟಪಟ್ಟು ಯಾವುದು ಕೂಡ ಅದು ತಿಳ್ಕೊಬೇಕು ಇದು ತಿಳ್ಕೊಬೇಕು ಅಂತೇಳಿ ಏನೂ ಕೂಡ ಇಲ್ಲ. ಧ್ಯಾನ ಮಾಡ್ತೀನಿ, ಹೆಚ್ಚಿಗೆ ಧ್ಯಾನ ಮಾಡ್ತೀನಿ, ಸಾಧನೆಯನ್ನು ಮಾಡ್ತೀನಿ.
ಸಾಧನೆಗೆ ತಕ್ಕ ನನಗೆ ಮಾಸ್ಟ್ರುಗಳು ನಾನು ಯಾವೊಂದು ಸ್ಥಿತಿಯಲ್ಲಿ ಇದ್ದೀನಿ ಅಂಥೇಳಿ ಆ ರೀತಿ ನನಗೆ ಸಲಹೆ ಕೊಡ್ತಾ ಇರ್ತಾರೆ, ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ನಾನು ಯಾವುದು ಕೂಡ ಹಠದಿಂದ ಏನು ಕೂಡ ಮಾಡಿಲ್ಲ ಫ್ರೆಂಡ್ಸ್. ಎಲ್ಲವೂ ಕೂಡ ಸಹಜವಾಗಿಯೇ ನಡೀತಾ ಇರತ್ತೆ. ಆ ಹುಡುಗನ ಬಗ್ಗೆ, ಆ ಕ್ರೂಡ ಹುಡುಗನ ಬಗ್ಗೆ ಹಿಂದಿನ ಒಂದು ಜನ್ಮ ನನಗೆ ತಿಳಿಯಿತು. ಏನು ಅಂದರೆ ಆ ಹುಡುಗ ತುಂಬ ಒಂದು ಹೆಣ್ಮಕ್ಳ ಜೀವನವನ್ನು ಹಾಳು ಮಾಡಿ ದೌರ್ಜನ್ಯ ಅತ್ಯಾಚಾರಗಳನ್ನು ಮಾಡಿ ಗತ ಜನ್ಮದಲ್ಲಿ ಆ ಹುಡುಗ ಜೀವಿಸ್ತಾ ಇದ್ದ. ಜೀವನ ಪೂರ್ತಿ ಅದೇ ರೀತಿನೇ ಮಾಡಿಬಿಟ್ಟಿದ್ದಾನೆ ಆ ಹುಡುಗ. ಆವಾಗ ಒಂದು ದಿನ ಅವನಿಗೆ ಶರೀರ ಬಿಡೋದಕ್ಕೆ ಒಂದು ಸಮಯ ಬಂತು. ಶರೀರ ಬಿಟ್ಟ ಗತ ಜನ್ಮದಲ್ಲಿ. ಶರೀರ ಬಿಟ್ಟ ತಕ್ಷಣವೇ ತಾನು ಪಾಪಕರ್ಮಗಳನ್ನು ಮಾಡಿರೋದನ್ನೆಲ್ಲ ಕಣ್ಣು ಮುಂದೆ ಬಂತು. ಆತ್ಮದ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಈ ಭೂಮಿ ಮೇಲೆ ಬರಬೇಕು ಅಂತೇಳಿ ಆತ್ಮದ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಬಂದ ಮೇಲೆ ಮರ್ತು ಬಿಡ್ತಾರೆ ಈ ಶರೀರದಲ್ಲಿ ಸೇರಿಕೊಂಡು. ಮತ್ತೆ ಶರೀರ ಬಿಟ್ಟ ಮೇಲೆ ಮತ್ತೆ ನಮಗೆ ನೆನಪಿಗೆ ಬರುತ್ತೆ. ಅದೇ ರೀತಿನೇ ಆ ಹುಡುಗಂಗೂ ಕೂಡ ನೆನಪಿಗೆ ಬಂತು. ತಾನು ಮಾಡಿದಂಥ ದೌರ್ಜನ್ಯ ಅತ್ಯಾಚಾರಗಳನ್ನೆಲ್ಲ ಕಣ್ಮುಂದೆ ಬಂತು. ಆವಾಗ ಆತ್ಮ ಏನು ಮಾಡ್ತು? ಯಾವುದು ಕೂಡ ಸಾಧನೆ ಇಲ್ಲ, ಅಜ್ಞಾನದಿಂದನೇ ಜೀವಿಸಿದ್ದಾನೆ. ಕೆಟ್ಟ ಕೆಲಸವನ್ನು ಮಾಡ್ತಾನೆ ಆ ಜನ್ಮವನ್ನು ಜೀವಿಸಿದ್ದಾನೆ. ಒಂದಿನ ಶರೀರ ಬಿಡಲೇಬೇಕು. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಶರೀರ ಬಿಡಲೇಬೇಕು. ಅದೇ ರೀತಿನೇ ಆ ಹುಡುಗ ಕೂಡ ಶರೀರ ಬಿಟ್ಟ ಮೇಲೆ ಅವನು ಮಾಡಿದಂಥ ದೌರ್ಜನ್ಯ ಅತ್ಯಾಚಾರ ಕೆಟ್ಟ ಕೆಲಸಗಳು ಎಲ್ಲವೂ ಕೂಡ ಕಣ್ಮುಂದೆ ಬಂತು. ಅವಾಗ ಆ ಹುಡುಗ ಏನು ತೀರ್ಮಾನ ತಗೊಳ್ತ? ಆ ಆತ್ಮ ಏನು ತೀರ್ಮಾನ ತಗೊಳ್ತು? ನಾನು ಈ ಜನ್ಮದಲ್ಲಿ ಕಣ್ಣಿರೋದಕ್ಕೆ ತಾನೇ ನಾನು ಇಷ್ಟೊಂದು ಕೆಟ್ಟ ಕೆಲಸವನ್ನು ಮಾಡಿದ್ದೀನಿ, ಇಷ್ಟೊಂದು ಅತ್ಯಾಚಾರ ದೌರ್ಜನ್ಯ ಹೀನವಾದಂತಹ ಕೆಲಸಗಳನ್ನು ನಾನು ಕಣ್ಣಿರೋದಕ್ಕೆ ನೋಡಿರೋದಕ್ಕೆ ತಾನೇ ನಾನು ಇಂಥ ಒಂದು ಕೆಟ್ಟ ಕೆಲಸವನ್ನು ಮಾಡಿರೋದು. ಈ ಕಣ್ಣಿರೋದಕ್ಕೆ ನಾನು ನೋಡಿರೋದಕ್ಕೆ ಎಷ್ಟೋ ಹೆಣ್ಣು ಮಕ್ಕಳ ಬಾಳನ್ನು ಬಲಾತ್ಕಾರದಿಂದ ಅವ್ರಿಗೆ ಕಷ್ಟ ಕೊಟ್ಟಿರೋದು, ದೌರ್ಜನ್ಯ ಅತ್ಯಾಚಾರ ಮಾಡಿರೋದು, ಇದು ಕಣ್ಣಿಂದ ನೋಡಿರೋದಕ್ಕೆ ತಾನೇ ಈ ರೀತಿ ನಾನು ಕೆಟ್ಟ ಕೆಲಸವನ್ನು ಮಾಡಿರೋದು. ನನಗೆ ಈ ಜನ್ಮದಲ್ಲಿ ಕಣ್ಣೇ ಬೇಡ ಅಂಥೇಳಿ. ನೋಡಿ ಯಾರ ಕಾರಣ ಇದಕ್ಕೆ? ಈ ಜನ್ಮದಲ್ಲಿ ಕಣ್ಣಿಲ್ಲದೇ ಬಂದಿದ್ದಾನೆ ಆ ಹುಡುಗ. ಮತ್ತು ನಾವು ಯಾರನ್ನು ಬೈಕೊಳ್ತೀವಿ? ಭಗವಂತನನ್ನು. ಅದೇ ಆ ಹುಡುಗ ಧ್ಯಾನ ಮಾಡ್ತಾ ಇದ್ರೆ ಎಷ್ಟು ಪಾಪಗಳನ್ನು ಕರ್ಮಗಳನ್ನು ಮಾಡಿಬಿಟ್ಟಿದ್ದೀನಿ. ಆಯಿತು, ಗೊತ್ತಿಲ್ಲದೇ ನಾವು ಮಾಡಿಬಿಟ್ಟಿದ್ದೀವಿ. ಆ ಹುಡುಗ ಮಾಡಿಬಿಟ್ಟಿದ್ದಾನೆ ಗೊತ್ತಿಲ್ಲದೇ. ದೌರ್ಜನ್ಯ ಅತ್ಯಾಚಾರ ಎಲ್ಲವನ್ನೂ ಕೂಡ ಕೆಟ್ಟ ಕೆಲಸವನ್ನು ಎಲ್ಲವೂ ಕೂಡ ಮಾಡಿಬಿಟ್ಟಿದ್ದಾನೆ. ಹೆಂಗೆ ಅಂಗುಲಿಮಾಲ ಬೆರಳುಗಳನ್ನು ಕತ್ತರಿಸ್ತಾ ಇದ್ರು, ಅವ್ರು ಧ್ಯಾನಕ್ಕೆ ಬಂದಮೇಲೆ ಯಾವ ರೀತಿ ಅವರು ಮಹಾಶಕ್ತಿ ಆದರು. ಅದೇ ರೀತಿನೇ ಆ ಹುಡುಗನೂ ಕೂಡ ಆಗ್ಬಹುದಾಗಿತ್ತು. ಆದರೆ ಆ ಹುಡುಗ ಧ್ಯಾನ ಮಾಡಲಿಲ್ಲ, ಆತ್ಮಜ್ಞಾನವನ್ನು ಪಡ್ಕೊಂಡಿಲ್ಲ, ಹಾಗೇ ಶರೀರವನ್ನು ಬಿಟ್ಬಿಟ್ಟಿದ್ದಾನೆ. ಮತ್ತೆ ಅಂಥ ಒಂದು ಅನಾಹುತವಾದಂತಹ ಕಣ್ಣೇ ಬೇಡ ಅಂಥೇಳಿ ಅಂತಹ ಒಂದು ಜನ್ಮವನ್ನು ತಗೊಂಡು ಬಂದಿದ್ದಾನೆ. ಇದು ನಾನು ಆ ಹುಡುಗನ ಬಗ್ಗೆ ನೋಡಿಕೊಂಡೆ. ಗತ ಜನ್ಮವನ್ನು ನಾನು ಆ ಹುಡುಗನ ಬಗ್ಗೆ ನಾನು ತಿಳ್ಕೊಂಡೆ. ಒಂದೊಂದು ಉದಾಹರಣೆನೂ ಕೊಟ್ಟು ನಮಗೆ ಒಬ್ಬೊಬ್ಬರು ಒಂದೊಂದು ಉದಾಹರಣೆನೂ ಕೂಡ ಕೊಟ್ಟು ನಮಗೆ ತಿಳಿಸ್ತಾ ಇರ್ತಾರೆ ಫ್ರೆಂಡ್ಸ್. ಭಗವಂತ ಒಬ್ಬೊಬ್ಬರು ಒಂದು ಉದಾಹರಣೆ ನಮಗೆ ಭೂಮಿ ಮೇಲೆ ಎಲ್ಲ ರೀತಿಯ ಜನಗಳು ಇದ್ದಾರೆ. ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕುಂಟ್ರಿದ್ದಾರೆ, ಕಿವುಡಿದ್ದಾರೆ, ಮೂಕರಿದ್ದಾರೆ,
ಎಲ್ಲವೂ ಕೂಡ ಸರಿಯಾಗಿ ಇರೋರು ಕೂಡ ಇದ್ದಾರೆ. ಮತ್ತು ಇಂಥ ಒಂದು ಪಾಠಶಾಲೆಯಲ್ಲಿ ನಾವು ಏನು ಕಲ್ತ್ಕೊಳ್ತಾ ಇದ್ದೀವಿ? ಈ ಭೂಮಿ ಎಂಬ ಪಾಠಶಾಲೆಯಲ್ಲಿ ನಾವು ಏನು ಕಲ್ತ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್? ಅದು ಅವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ನಾನು ಚೆನ್ನಾಗಿದ್ದೀನಿ ಅಂತಲ್ಲ, ಅಥವಾ ನಾನು ಹೀಗಿದ್ದೀನಿ ಅವ್ರು ಚೆನ್ನಾಗಿದ್ದಾರೆ ಅಂತಲ್ಲ ಫ್ರೆಂಡ್ಸ್. ನಾವು ಪ್ರತಿಯೊಬ್ಬರನ್ನು ನೋಡಿ ನಾವು ಕಲ್ತ್ಕೋಬೇಕು. ಕಲಿಯೋದಕ್ಕೋಸ್ಕರನೇ ನಾವು ಇಲ್ಲಿ ಬಂದಿದ್ದೀವಿ. ಅವ್ರ ಜೀವನ ಹಾಗಿದೆ, ಹೀನವಾಗಿದೆ ಅಂಥೇಳಿ ಅವ್ರನ್ನ ಚೇಷ್ಟೆ ಮಾಡೋದಲ್ಲ, ನೋಡಿ ನಗೋದಲ್ಲ. ಎಷ್ಟೋ ಜನ ಹೀಗೂ ಕೂಡ ಮಾಡ್ತಾ ಇರ್ತಾರೆ. ನಾವೆಲ್ಲ ಚೆನ್ನಾಗಿದ್ದೀವಿ, ಬೇರೆಯವರು ಸ್ವಲ್ಪ ಕೆಳಮಟ್ಟವಾಗಿ ಜೀವಿಸ್ತಾ ಇದ್ದರೆ ಅವ್ರನ್ನ ನೋಡಿ ಚೇಷ್ಟೆ ಮಾಡ್ತಾ, ಅವ್ರನ್ನ ಅವಮಾನಗಳನ್ನು ಮಾಡ್ತಾ ಎಷ್ಟೋ ಜನ ಈಗಲೂ ಕೂಡ ಜೀವಿಸ್ತಾ ಇದ್ದಾರೆ. ಈ ಭೂಮಿ ಎಂಬ ಪಾಠಶಾಲೆಯಲ್ಲಿ ಪ್ರತಿಯೊಬ್ಬರ ಕೂಡ ಇದ್ದಾರೆ, ಇಂಥವ್ರು ಇಲ್ಲ ಅಂತಲ್ಲ. ನಾವು ಪ್ರತಿಯೊಬ್ಬರನ್ನು ನೋಡಿ ನಾವು ಕಲ್ತ್ಕೋಬೇಕು. ಯಾವುದನ್ನು ಕಲ್ತ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಆ ಜ್ಞಾನ ನಮಗಿರಬೇಕು. ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಜನ್ಮದ ಬಗ್ಗೆ, ಕರ್ಮದ ಬಗ್ಗೆ ಯಾಕೆ ಹೇಳ್ತೀನಿ? ಯಾಕೆ ಅಂದರೆ ಅದನ್ನು ಅನುಭವಿಸೋದನ್ನು ನಾವು ತಪ್ಪಿಸ್ಬೋದು. ಇವಾಗ ನಮಗೆ ಎಲ್ಲ ಶರೀರ ಚೆನ್ನಾಗಿದೆ, ಧ್ಯಾನ ಹೆಚ್ಚು ಧ್ಯಾನವನ್ನು ಮಾಡಿ ನಾವು ನಮ್ಮ ದಿವ್ಯ ದೃಷ್ಟಿಯಿಂದ ಏನೆಲ್ಲ ಸಂಚಿತ ಕರ್ಮದಲ್ಲಿದೆಯೋ ಅದನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕರ್ಮ, ಕೆಲಸ, ಮಾತುಗಳಿಂದ ಅದನ್ನು ನಾವು ಕಳ್ಕೋಬಹುದು ಅಂಥೇಳಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇವಾಗ ಆ ಜನ್ಮವನ್ನು ತೊಗೊಂಡು ಬಂದುಬಿಟ್ಟಿದ್ದಾರೆ, ಅದನ್ನು ಬೇರೆಯವರು ಅದನ್ನು ತೊಗೊಂಡು ಬಂದುಬಿಟ್ಟಿದ್ದಾರೆ, ಅದನ್ನು ಅವರು ಸ್ವೀಕಾರ ಮಾಡಿಕೊಳ್ಳೇಬೇಕು. ಪ್ರಾರಬ್ಧವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡ್ಕೊಬೇಕು. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ನಾವು ಯಾವ ರೀತಿ ನಾವು ಜೀವಿಸ್ತಾ ಇದ್ದೀವಿ ಅದನ್ನು ಒಪ್ಕೊಂಬಿಡಿ ಅಂಥೇಳಿ. ಯಾಕೆಂದರೆ ನಾವು ಪ್ರಾರಬ್ಧದಲ್ಲಿ ನಾವು ತೊಗೊಂಡು ಬಂದುಬಿಟ್ಟಿದ್ದೀವಿ. ನೋಡಿ, ಅಂಥವ್ರ ಒಂದು ಜೀವನ ಹೇಗಿರುತ್ತೆ, ಅಸ್ತವ್ಯಸ್ತ. ನಮಗೆಲ್ಲವೂ ಕೂಡ ಇದೆ. ಮತ್ತೆ ಅಸ್ತವ್ಯಸ್ತವಾದಂತಹ ಜೀವನಕ್ಕೆ ನಾವು ಕಾರಣರಾಗಬಾರ್ದು. ಅದನ್ನು ಅಲ್ಲೇನೆ ನಾವು ಕರಗಿಸ್ಬಿಡ್ಬೇಕು. ಸಂಚಿತ ಕರ್ಮದಲ್ಲೇನೆ ಅದು ಅಲ್ಲಿರೋದನ್ನು ಅಲ್ಲೇನೆ ಕರಗೋಗ್ಬಿಡ್ಬೇಕು. ಅಲ್ಲಿ ಕರಗೋಗ್ಬೇಕಂದ್ರೆ ನಾವಿಲ್ಲಿ ಸಾಧನೆ ಮಾಡಬೇಕು. ಪ್ರತಿಯೊಂದು ಕೂಡ ರೂಲ್ಸ್ ಇದೆ, ನಾವು ಹೀಗೆ ಇರಬೇಕು ಅಂಥೇಳಿ. ಭಗವಂತನ ರೂಲ್ಸ್ ಕೂಡ ನಾವು ತಿಳ್ಕೋಬೇಕು. ಮೇಲಿನ ಒಂದು ರೂಲ್ಸ್ ಕೂಡ ನಾವು ತಿಳ್ಕೋಬೇಕು. ಇಲ್ಲಿ ನಾವು ಭೂಮಿ ಮೇಲೆ ಯಾವ ರೀತಿ ಗೌರ್ಮೆಂಟ್ ಹೇಳೋದನ್ನು ರೂಲ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡ್ತಾ ಮಾಡ್ತಾ ಮೇಲಿನ ಲೋಕದಲ್ಲಿರುವಂಥ ರೂಲ್ಸುಗಳು ಕೂಡ ನಾವು ತಿಳ್ಕೋಬೇಕು. ಅದನ್ನು ನಾವು ಅಲ್ಲಿದೊಂದು ರೂಲ್ಸು ನಾವು ಇಲ್ಲಿದ್ದುಕೊಂಡೇ ನಾವು ಅದನ್ನು ಫಾಲೋ ಮಾಡಬೇಕು. ಆಗ ನಮಗೆ ಇಲ್ಲಿನೂ ಜಾಗ, ಅಲ್ಲಿನೂ ಜಾಗ, ಎರಡು ಕಡೆ ನಾವು ಜೀವಿಸ್ತಾ ಇರ್ತೀವಿ. ಇದನ್ನು ಶರೀರದಲ್ಲಿನೇ ಇದ್ಕೊಂಡು ನಾವು ಸಾಧನೆಯನ್ನು ಮಾಡಬೇಕು. ಶರೀರ ಬಿಟ್ಟ ಮೇಲೆ ಏನು ಕೂಡ ಆಗೋದಿಲ್ಲ. ನಾವು ಯಾವುದು ಕೂಡ ಮಾಡೋದಕ್ಕಾಗೋದಿಲ್ಲ ಶರೀರ ಬಿಟ್ಟ ಮೇಲೆ. ಮತ್ತೆ ನಾವು ಯಾರಿಗೂ ಕೂಡ ಹೀನವಾಗಿ ಯಾರಿಗೂ ಕೂಡ ನಾವು ಬೈಕೋಬಾರ್ದು ಫ್ರೆಂಡ್ಸ್. ಇದು ನನ್ನ ಒಂದು ಉದಾಹರಣೆನ ಕೊಟ್ಟು ನಿಮಗೆಲ್ಲ ಹೇಳ್ತೀನಿ. ಇದನ್ನು ಕೂಡ ಹೇಳಿರೋದೇ. ನೋಡಿ, ನಾನು ಫಸ್ಟ್ ಜನ್ಮದಲ್ಲಿ ನಮ್ಮ ತಂದೆಯವರು ಒಂದು ವೇಶ್ಯೆಯವರು ಸಾಂಗತ್ಯದಲ್ಲಿ ಇದ್ದು ನನಗೆ ಜನ್ಮ ಕೊಟ್ಟಿದ್ರು ಅಂಥೇಳಿ. ಆವಾಗ
ಜನಗಳ ಊರಿನ ಒಂದು ಜನಗಳನ್ನ ಮಾತನ್ನ ಕೇಳಿ ನಮ್ಮ ತಂದೆಯವರಿಗೆ ನಾನು ಎಷ್ಟು ದುಃಖ ಕೊಟ್ಟಿದ್ದೀನಿ. ಮೊದಲನೆಯ ಜನ್ಮದ ತಂದೆಗೆ, ನೀನು ಒಂದು ವೇಶ್ಯ ಒಂದು ಸಾಂಗತ್ಯದಲ್ಲಿ ಇದ್ದು ನನಗೆ ಜನ್ಮವನ್ನು ಕೊಟ್ಟೆ ಅಂತೇಳಿ. ಆ ಫಸ್ಟು ಒಂದು ಜನ್ಮದ ಒಂದು ಕರ್ಮ ಎಲ್ಲಿದೆ, ಮತ್ತೆ ನಾನು ಎಷ್ಟು ಜನ್ಮವನ್ನು ತಗೊಂಡಿದ್ದೀನಿ, ಅದು ಮಾಡಿದಂಥ ಕರ್ಮವನ್ನು ಸಂಚಿತ ಕರ್ಮದಲ್ಲಿ ಇದೆ. ನಾನು ಇನ್ನೊಂದು ಸತಿ ತೊಗೊಂಡೋಗೋಣ, ಇನ್ನೊಂದು ಸತಿ ತೊಗೊಂಡೋಗೋಣ, ಇನ್ನೊಂದು ಸತಿ ತೊಗೊಂಡೋಗೋಣ ಅಂಥೇಳಿ ಅಲ್ಲೇ ಬಿಟ್ಟು ಬಂದಿದ್ದೆ. ಆದರೆ ಹಿಂದಿನ ಒಂದು ಜನ್ಮದಲ್ಲಿ ನಾನು ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟೇನೆ ಆ ಒಂದು ಸಂಚಿತ ಕರ್ಮದಲ್ಲಿರುವಂಥದ್ದನ್ನು ನಾನು ಹಿಂದಿನ ಜನ್ಮದಲ್ಲಿ ತಗೊಂಡು ಬಂದಿದ್ದೆ. ನೋಡಿ, ಬ್ರಾಹ್ಮಣರ ಮನೆತನದಲ್ಲಿ ಇಟ್ಟು ಕೂಡ ನಾವು ವೇಶ್ಯರ ಒಂದು ಸಾಂಗತ್ಯದಲ್ಲಿ ಇದ್ದೆ ಗತ ಜನ್ಮದಲ್ಲಿ. ಅದೇ ನಾನು ಧ್ಯಾನ ಮಾಡ್ತಾ ಇದ್ದರೆ ಆ ದಿವ್ಯ ದೃಷ್ಟಿಯಿಂದ ಆ ಸಂಚಿತ ಕರ್ಮದಲ್ಲಿ ಏನು ಇಟ್ಕೊಂಡು ಬಂದಿದ್ದೀನಿ ಅದನ್ನು ನಾನು ತಗೊಂಡು ಬರುವಂಥದ್ದು ಅವಶ್ಯಕತೆನೇ ಇಲ್ಲ. ಮತ್ತೆ ಅದು ಎಷ್ಟು ನರಕ ಯಾತನೆ. ಪರ ಪುರುಷರನ್ನಾಗಲಿ ಪರ ಸ್ತ್ರೀಯರನ್ನಾಗಲಿ ಕೆಟ್ಟ ದೃಷ್ಟಿಯಿಂದ ನಾವು ಉಪಯೋಗ ಮಾಡ್ಕೊಂಡಿರಿದ್ರೆ ಎಷ್ಟು ನರಕ ಯಾತನೆ ಅನ್ನೋದನ್ನು ಅನುಭವ ಮುಖಾಂತರ ತಿಳ್ಕೊಳ್ತಾ ಇರ್ತಾರೆ ಆತ್ಮಗಳು. ಶರೀರ ಬಿಟ್ಟ ಮೇಲೆ ಅನುಭವ, ನರಕ ಯಾತನೆ. ಗತ ಜನ್ಮದಲ್ಲಿ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟು ಮದುವೆ ಕೂಡ ನಾನು ಮಾಡ್ಕೊಂಡಿರಲಿಲ್ಲ. ವೇಶ್ಯವರ ಸಾಂಗತ್ಯದಲ್ಲಿ ಇದ್ದು ಹಾಗೇ ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ. ಮತ್ತು ಎಷ್ಟೋ ಅಲ್ದಿದ್ದೀನಿ ಕೂಡ. 150 ವರ್ಷಗಳ ಜನ್ಮವನ್ನು ತಗೊಂಡು ಎಷ್ಟೋ ಅಲಿದಿದ್ದೀನಿ. ಈ ಶರೀರಕ್ಕೋಸ್ಕರ ಎಷ್ಟೋ ತಪ್ಪನೆಯಿಂದ ನಾನು ಅಲ್ದ್ಬಿಟ್ಟಿದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಇದು ಎಲ್ಲ ನಮಗೆ ಬೇಕಾ? ಅದೇ ನಾನು ಧ್ಯಾನ ಮಾಡ್ತಾ ಇದ್ದರೆ ಅಂಥ ಒಂದು ಜನ್ಮಗಳನ್ನು ಕೂಡ ಯಾರು ವೇಶ್ಯವರ ಸಾಂಗತ್ಯದಲ್ಲಿ ಇರ್ತಾರೋ ಅವ್ರು ಯಾವ ರೀತಿ ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ. ಪರಸ್ತ್ರೀ ಜೊತೆಗೆ ಇದ್ದು ಅಥವಾ ಪರಪುರುಷರ ಜೊತೆಗೆ ಇದ್ದು ಯಾವ ರೀತಿ ನರಕ ಯಾತನೆ ಅನುಭವಿಸ್ತಾ ಇರ್ತಾರೆ, ಅವರ ಆಳಕ್ಕೆ ನಾನು ಹೋಗಿ ತಿಳ್ಕೊಬಹುದಾಗಿತ್ತು. ಆದರೆ ಆ ಜನ್ಮವನ್ನು ತಗೊಂಡು ಬಂದು ಎಷ್ಟು ನರಕ ಯಾತನೆ. 150 ವರ್ಷ ತಗೊಂಡು ಬಂದು ಆ ಒಂದು ಜೀವನವನ್ನು ಜೀವಿಸ್ಬೇಕಂತೇಳಿ ಆ ವೇಶ್ಯವರ ಸಾಂಗತ್ಯದಲ್ಲಿ ಇದ್ದು ಕೇವಲ 36 ವರ್ಷದಲ್ಲೇ ನಾನು ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಯಾಕೆ ನಾನು ಸೂಸೈಡ್ ಮಾಡ್ಕೊಂಡಿದ್ದೇನೆ? ಪ್ರಕೃತಿಗೆ ವಿರೋಧವಾಗಿದೆ ಆ ಕೆಲಸ. ಯಾರು ಪ್ರಕೃತಿಗೆ ವಿರೋಧವಾಗಿ ಮಾಡ್ತಾ ಇರ್ತಾರೆ ಪ್ರತಿ ಏನೇ ಒಂದು ಕೆಲಸವಾಗಲಿ. ಈ ಚಿಕನ್ ಮಟನ್ ಕೂಡ ತಿನ್ನೋದು ಅದಕ್ಕಿಂತ ಮಹಾಪಾಪ. ಪ್ರಾಣಿಗಳನ್ನು ಕೊಂದು ತಿನ್ನೋದು. ನೋಡಿ, ನಮಗೆ ಧ್ಯಾನ ಮಾಡ್ತಾ ಇದ್ರೆ ನಾವು ಸಂಚಿತ ಒಂದು ಕರ್ಮದಲ್ಲಿ ಇದ್ದಂಥ ನಾವು ಯಾವ್ದ್ಯಾವ್ದನ್ನ ಅಲ್ಲಿ ಇದೆಯೋ ಆ ಜ್ಞಾನ ನಮಗೆ ಬರುತ್ತೆ. ಯಾವುದನ್ನು ತಗೋಬೇಕು, ಯಾವುದನ್ನು ಅಲ್ಲೇ ಇರಬೇಕು, ಯಾವುದನ್ನು ಕರಗಿಸ್ಬೇಕು. ಅಲ್ಲಿ ಅದು ಕರಗೋಗ್ಬೇಕಂದ್ರೆ ನಾವು ಇಲ್ಲಿ ಏನು ಕೆಲಸ ಮಾಡಬೇಕು, ನಮಗೆ ಪನಿಷ್ಮೆಂಟ್ ಕಡಿಮೆ ಆಗಬೇಕು ಅಥವಾ ಆ ಪನಿಷ್ಮೆಂಟೇ ನಮಗೆ ಬೇಡ, ಸಿಗೋದು ಬೇಡ. ಮಾಸ್ಟ್ರು ಹೇಳೋದು ಮಾತನ್ನು ನಾವು, ಭಗವಂತ ಹೇಳೋದು ಮಾತನ್ನು ನಾವು ಕೇಳಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ, ಭಗವಂತನ ಜೊತೆಗೆ ಇದ್ದು ನಾವು ಕೆಲಸ ಮಾಡ್ತಾ ಇದ್ರೆ ನಾವು ಅನುಭವಿಸ್ಬೇಕಾಗಿದ್ದಿಲ್ಲ ಫ್ರೆಂಡ್ಸ್. ಎಷ್ಟೋ ಸತ್ಯವನ್ನು ನಾವು ತಿಳ್ಕೊಳ್ತೀವಿ ಧ್ಯಾನದಲ್ಲಿ ನಮ್ಮ ಬಗ್ಗೆ. ಆ ಸತ್ಯವನ್ನು ತಿಳ್ಕೊಂಡು ನಾವು ಜೀವಿಸ್ತಾ ಇರಬೇಕು. ಬೇರೆಯವ್ರಿಗೆ ಅವರು ಒಂದು
ಜೀವನವನ್ನು ನೋಡಿ ಹಾಸ್ಯವಾಗಿ ತಗೊಳ್ಳೋದಲ್ಲ ಫ್ರೆಂಡ್ಸ್. ಅವ್ರ ಇಷ್ಟದ ಪ್ರಕಾರ ಅವರು ಆ ಒಂದು ಜನ್ಮವನ್ನು ತಗೊಂಡು ಬಂದಿರ್ತಾರೆ. ನಮ್ಮ ಇಷ್ಟದ ಪ್ರಕಾರ ನಾವು ಜನ್ಮವನ್ನು ತಗೊಂಡು ಬಂದಿದ್ದೀವಿ. ಇವಾಗ ಏನು ಜನ್ಮ ತಗೊಂಡು ಬಂದಿದ್ದೀವಿ? ನಮ್ಮ ಒಂದು ಹೆಸರು, ನಮಗೆ ಮರ್ಯಾದೆ ಕೊಡಬೇಕು, ನಮಗೆ ಒಂದು ಹೆಸರು ಬರಬೇಕು ಅಂಥೇಳಿ. ನಾವು ಅದೇ ರೀತಿನೇ ಜೀವಿಸ್ತಾ ಇದ್ದೀವಿ. ಅವರು ಇನ್ನೊಬ್ಬರು ನಮ್ಮ ಕಣ್ಮುಂದೆ ಇರೋರು ಆ ರೀತಿ ಅವ್ರ ಜೀವನವನ್ನು ತಗೊಂಡು ಬಂದಿರೋದಿಲ್ಲ. ನಾವು ಬಡತನದಲ್ಲೇ ಹುಟ್ಟಿ ಎಲ್ಲರ ಹತ್ರನೂ ಕೂಡ ಅವಮಾನ ಮಾಡಿಸ್ಕೊಳ್ತಾ ಈ ರೀತಿ ಜೀವಿಸ್ಬೇಕು ಅಂಥೇಳಿ ಅವ್ರ ಉದ್ದೇಶ ಕರ್ಮಾನುಸಾರವಾಗಿ ಅವ್ರು ಬಂದಿದ್ದಾರೆ. ಇದರಲ್ಲಿ ಆಸೆ ಪಡುವಂಥದ್ದು ಏನಿದೆ? ಬೇರೆಯವ್ರನ್ನ ನೋಡಿ ತಮಾಷೆ ಮಾಡಿ ನಗುವಂಥದ್ದು ಏನಿದೆ? ಅವರು ಈ ಜನ್ಮದಲ್ಲಿ ಕುಂಟ್ರು ಬಡತನದಲ್ಲಿ ಹುಟ್ಟಿ ಅವಮಾನಗಳು ಆಗ್ತಾ ಇದೆ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ನಾವು ಕೂಡ ಅನುಭವಿಸ್ಬೇಕಾಗಿರೋದೆ. ಅವ್ರನ್ನ ನಾವು ಹೀನವಾಗಿ ನೋಡಿದರೆ, ಅವ್ರುಗಳಿಗೆ ನಾವು ತಮಾಷೆಯಾಗಿ ಅವ್ರ ಜೀವನವನ್ನು ನೋಡಿ ನಗ್ತಾ ಇದ್ರೆ ಯಾವತ್ತೋ ಒಂದು ಜನ್ಮದಲ್ಲಿ ನಾವು ಕೂಡ ಅನುಭವಿಸ್ಬೇಕಾಗಿರೋದೆ ಫ್ರೆಂಡ್ಸ್. ಹಾಗಾಗಿ ಬೇರೆಯವ್ರಿಗೆ ನಾವು ಏನು ಕೂಡ ಹೇಳ್ಬಾರ್ದು. ಬೇರೆಯವರ ಒಂದು ಜೀವನವನ್ನು ನೋಡಿ ನಾವು ಅಸಹ್ಯ ಪಡಬಾರ್ದು. ಅವ್ರಗಳಿಗೆ ಅವಮಾನ ಮಾಡಬಾರ್ದು. ಅವ್ರ ಇಷ್ಟದ ಪ್ರಕಾರ ಅವ್ರು ತಗೊಂಡು ಬಂದಿದ್ದಾರೆ ಕರ್ಮಾನುಸಾರವಾಗಿ. ನಾನು ನನ್ನ ಮೊದಲನೇ ಜನ್ಮದ ಒಂದು ತಂದೆಗೆ ಎಷ್ಟೋವನ್ನು ಅವಮಾನ ಮಾಡಿಬಿಟ್ಟಿದ್ದೆ. ಮತ್ತೆ ಒಂದು ಜನ್ಮದಲ್ಲಿ ನಾನು ಅನುಭವಿಸಲೇಬೇಕಾಯಿತು. ನಾವು ಯಾರಿಗೇ ಒಂದು ಅವಮಾನ ಮಾಡಿರಲಿ, ಅದು ಒಳ್ಳೆಯದೇ ಮಾಡಿರಲಿ ಕೆಟ್ಟದ್ದೇ ಮಾಡಿರಲಿ ಏನೇ ಮಾಡಿರಲಿ, ಅದು ನಮಗೆ ಕಟ್ಟಿಟ್ಟ ಬುತ್ತಿ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಅದು ಬಂದೇ ಬರುತ್ತೆ. ನಾವು ಅನುಭವಿಸಲೇಬೇಕು, ಒಳ್ಳೆಯದ್ದೇ ಮಾಡಿರಲಿ ಕೆಟ್ಟದ್ದೇ ಮಾಡಿರಲಿ. ಜನನ ಮರಣ ಅನ್ನೋದು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ, ಕರ್ಮ ಯಾರಿಗೂ ಕೂಡ ಬಿಟ್ಟಿದ್ದಲ್ಲ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ನಮ್ಮ ಜೊತೆಗೆ ಇದ್ದು ನಮ್ಮನ್ನು ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬೇರೆಯವರನ್ನಲ್ಲ, ಬೇರೆಯವ್ರನ್ನ ನಾವು ಅವಮಾನ ಮಾಡೋದಲ್ಲ, ಬೇರೆಯವ್ರನ್ನ ನಾವು ಹೀನವಾಗಿ ನೋಡೋದಲ್ಲ. ಬೇರೆಯವ್ರನ್ನ ನೋಡಿ ನಾವು ಅಸಹ್ಯ ಪಡ್ಕೊಳ್ಳೋದಲ್ಲ. ಮತ್ತೆ ದುಃಖ ಪಡೋದು ಅಲ್ಲ. ಅವ್ರ ಜೀವನ ಹೀಗಾಯ್ತು ಹಾಗಾಯ್ತು ಅಂತೇಳಿ ದುಃಖ ಪಟ್ಟರೂ ಕೂಡ ಏನೂ ಕೂಡ ಬದಲಾವಣೆ ಆಗೋದಿಲ್ಲ. ನಾವಲ್ಲಿ ಬೇರೆಯವ್ರನ್ನ ನೋಡಿ ನಾವು ದುಃಖನೂ ಪಡಬಾರ್ದು, ಅಸಹ್ಯನೂ ಪಡಬಾರ್ದು, ಹೀನವಾಗಿ ಕೂಡ ಅವ್ರ ಜೊತೆಗೆ ನಾವು ನಡ್ಕೋಬಾರ್ದು. ಅವರು ನಮ್ಮ ಕಣ್ಮುಂದೆನೇ ಅವರು ಕಷ್ಟದಲ್ಲಿ ಅನುಭವಿಸ್ತಾ ಇದ್ರೆ ಅಲ್ಲಿ ನಾವು ದುಃಖ ಪಟ್ಟರೂ ಕೂಡ ಏನು ಲಾಭ? ನಾವು ದುಃಖ ಪಟ್ಟರೆ ಅವ್ರು ಸರಿ ಹೋಗ್ತಾರಾ? ಸರಿ ಹೋಗೋದಿಲ್ಲ ಫ್ರೆಂಡ್ಸ್. ಅವರು ಅದನ್ನೇ ಅನುಭವಿಸ್ಬೇಕಂತಲೇ, ಆ ಒಂದು ಅನುಭವ ತಗೋಬೇಕಂತಲೇ ಅವ್ರು ಬಂದಿದ್ದಾರೆ. ದುಃಖದ ಒಂದು ಜೀವನವನ್ನು ತಗೊಂಡು ಬಂದಿದ್ದಾರೆ. ನಮ್ಮ ಕಣ್ಣು ಮುಂದೆ ಇದ್ದಾರೆ, ಅವರನ್ನು ನಾವು ನೋಡ್ತಾ ಇದ್ದೀವಿ. ಅವ್ರನ್ನ ನೋಡಿ ನಾವು ದುಃಖ ಪಡ್ತಾ ಇದ್ರೆ ಏನೂ ಕೂಡ ಲಾಭ ಇಲ್ಲ ಫ್ರೆಂಡ್ಸ್. ನಮ್ಮ ಒಂದು ಬಳಗನೇ ಆಗಿರಲಿ, ನಮ್ಮ ಒಂದು ಬಂಧುನೇ ಆಗಿರಲಿ, ನನ್ನ ಕಣ್ಮುಂದೆನೇ ಅವರು ಎಷ್ಟೋ ಅನುಭವಿಸ್ತಾ ಇದ್ರೆ ಆ ಒಂದು ಕರ್ಮವನ್ನು ಅವ್ರು ತಗೊಂಡು ಬಂದಿದ್ದಾರೆ ಅಷ್ಟೇ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳು ಒಬ್ಬರು ಎಷ್ಟೋ ಚೆನ್ನಾಗಿರ್ತಾರೆ,
ಒಬ್ಬರು ಎಷ್ಟೋ ಕಷ್ಟದಿಂದ ಜೀವಿಸ್ತಾ ಇರ್ತಾರೆ. ನಾವಿಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋದು ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಕರ್ಮವನ್ನು ಅನುಭವಿಸುವಾಗ, ನಾವು ಈ ಶರೀರ ಬಿಡುವಾಗ ಯಾವುದು ಅಣ್ಣ ಇಲ್ಲ, ಯಾವುದು ತಮ್ಮ ಇಲ್ಲ, ಅಕ್ಕ ತಂಗಿ ಹೆಸರೇ ಇಲ್ಲ. ಅಲ್ಲೇ ಏನು ಇಲ್ಲಿ ಮಾಡಿರ್ತೀವಿ ಅದನ್ನು ನಾವು ತೊಗೊಂಡು ಬರ್ತೀವಿ ಅಷ್ಟೆ. ಮತ್ತೆ ಇನ್ನೊಂದು ಜನ್ಮದಲ್ಲಿ ನಾವು ತೊಗೊಂಡು ಬರ್ತೀವಿ. ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಅವರ ಒಂದು ಕುಟುಂಬದಲ್ಲೇ ಅವರು ಹುಟ್ಕೊಳ್ತಾರೆ. ನಾವು ಅವ್ರಿಗೆ ನೋಡಿ ನಾವು ದುಃಖ ಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಸಂಬಂಧ ಇರುತ್ತೆ. ಸಂಬಂಧ ಇಲ್ಲದೇ ಏನೂ ಕೂಡ ನಡೆಯೋದಿಲ್ಲ. ಅದು ನಮ್ಮ ಜೊತೆಗೆ ನಮ್ಮ ಕುಟುಂಬದಲ್ಲೇ ಇದ್ದು ಅಷ್ಟೊಂದು ಕೆಲವರು ಎಷ್ಟೋ ಹೀನವಾಗಿ ನಮ್ಮ ಕಣ್ಣು ಮುಂದೆನೇ ಜೀವಿಸ್ತಾ ಇದ್ದಾರೆ. ಅವರನ್ನು ನೋಡಿ ನೋಡಿ ನಾವು ಕೊರಗಬೇಕು. ಆ ರೀತಿಯೇ ನಾವು ಬಂದಿರ್ತೀವಿ. ಕೆಲವರು ಪ್ರತಿಯೊಂದು ಕೂಡ ನಾವು ತಿಳ್ಕೋಬೇಕು ಫ್ರೆಂಡ್ಸ್. ಪ್ರತಿಯೊಂದನ್ನು ನಾವು ಕಲ್ತ್ಕೋಬೇಕು, ತಿಳ್ಕೊಳ್ತಾ ಇರಬೇಕು, ಕಲಿತಾ ಇರಬೇಕು, ಕಲಿಸ್ತಾ ಇರಬೇಕು. ಈ ಜೀವನವನ್ನದು ಹೀಗೆ ಇರಬೇಕು. ಇದೇ ಸುಂದರವಾದ ಜೀವನ. ಇವಾಗ ನೀವು ಎಲ್ಲ ಧಾರಾವಾಹಿಗಳೆಲ್ಲ ನೋಡ್ತೀವಿ, ಅದರಲ್ಲಿ ಎಲ್ಲರೂ ಕೂಡ ಇರುತ್ತಾರೆ, ಎಲ್ಲ ಪಾತ್ರದವರು ಕೂಡ ಇರ್ತಾರೆ. ಅದಕ್ಕೆ ನಮಗೆ ಅಷ್ಟೊಂದು ಮಜಾ ಕೊಡೋದು ಅದು ಧಾರಾವಾಹಿ. ಒಂದು ಪಿಕ್ಚರ್ ಆಗಲಿ, ಒಂದು ಧಾರಾವಾಹಿ ಆಗಲಿ, ಎಲ್ಲರೂ ಕೂಡ ಒಳ್ಳೆಯವರಿದ್ದರೆ ನಾವು ಧಾರಾವಾಹಿ ನೋಡ್ತೀವ, ಎಲ್ಲರೂ ಕೂಡ ಕೆಟ್ಟವರಿದ್ರೂ ಕೂಡ ನಾವು ನೋಡ್ತೀವ. ಒಂದು ಪಿಕ್ಚರ್ ಆಗಲಿ, ಒಂದು ಧಾರಾವಾಹಿಗಳಾಗಲಿ, ಎಲ್ಲರೂ ಕೂಡ ಅದರಲ್ಲಿರ್ತಾರೆ. ಅದಕ್ಕೆ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ ನೋಡೋದಕ್ಕೆ. ನಮ್ಮ ಜೀವನ ಕೂಡ ಅದೇ ರೀತಿಯೇ ಫ್ರೆಂಡ್ಸ್. ಎಲ್ಲರೂ ಕೂಡ ಇದ್ದಾರೆ ಈ ಭೂಮಿ ಎಂಬ ಪಾಠಶಾಲೆಯಲ್ಲಿ. ನಾವು ಎಲ್ಲರನ್ನೂ ಕೂಡ ನಾವು ನೋಡಿ ಕಲಿತಾ ಇರಬೇಕು, ಕಲಿಸ್ತಾ ಇರಬೇಕು. ಇದೇ ಜೀವನ. ಪ್ರಾರಬ್ಧದಲ್ಲಿ ನಾವು ತಗೊಂಡು ಬಂದಂಥ ಜೀವನವನ್ನು ಯಾರೂ ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ಅದರಿಂದ ನಾವೇ ಹೊರಗಡೆ ಬರಬೇಕು. ಅದಕ್ಕೆ ತಕ್ಕ ಹಾಗೆ ಶ್ರಮವನ್ನು ನಾವು ವಹಿಸಬೇಕು. ಒಂದ್ಸತಿ ಪತ್ರಿ ಸರ್ ಅವ್ರ ಜೊತೆಗೆ ನಾನಿದ್ದಾಗ ಅವರು ಕಾಫಿ ಕುಡಿತಾ ಒಬ್ಬರು ಅವ್ರಿಗೆ ಕೇಳಿದರು, ನನಗೆ ಡಾಕ್ಟ್ರು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಡಾಕ್ಟ್ರು ಇವಾಗ ನನಗೆ 3 ಜನ ಹೆಣ್ಮಕ್ಳು ಇದ್ದಾರೆ ಸರ್, ಯಾರ್ದು ಕೂಡ ಮದುವೆ ಆಗಿಲ್ಲ. ಆದರೆ ನನ್ನ ಒಂದು ದೃಷ್ಟಿ ತುಂಬಾ ಏನು ಕೂಡ ಕಾಣಿಸೋದಿಲ್ಲ, ಸೂಕ್ಷ್ಮವಾಗಿ ಸ್ವಲ್ಪ ಕಾಣಿಸ್ತಾ ಇರುತ್ತೆ, ಮತ್ತು ಏನೂ ಕೂಡ ಕಾಣಿಸೋದಿಲ್ಲ. ಮತ್ತು ಡಾಕ್ಟ್ರ್ ಹತ್ರ ತೋರಿಸಿದ್ರೆ ನಿಮಗೆ ಕಣ್ಣು ಬರೋದು, ಆಪ್ರೇಷನ್ ಮಾಡಿಸಿದ್ರೂ ಕೂಡ ಕಣ್ಣು ಬರೋದು ನಿಮಗೆ ಡೌಟೇ ಅಂತ ಹೇಳಿದ್ದಾರೆ. ಮತ್ತು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸರ್ ಅಂತ ಸರ್ ಮುಂದೆ ಒಬ್ಬರು ಹೇಳಿದರು, ಪತ್ರಿ ಸರ್ ಅವ್ರ ಮುಂದೆ. ಆವಾಗ ಸರ್ ಕಾಫಿ ಕುಡಿತಾ ಇದ್ದರು. ಅವ್ರಿಗೆ ಸರ್ ಒಂದೇ ಮಾತು ಹೇಳಿದರು, ಇವಾಗ ಈ ಕಾಫಿ ಕಪ್ಪು ನನ್ನ ಕೈಯಲ್ಲಿ ಬಂದುಬಿಟ್ಟಿದೆ, ಇದು ನನಗೆ ಸಿಹಿ ಆದ್ರೂ ಕೂಡ, ನನಗಿಷ್ಟ ಇದ್ರೂ ಕೂಡ ನಾನು ಕುಡಿಬೇಕು, ಅದು ಕಹಿಯಾಗಿದ್ರೂ ಕುಡಿಬೇಕು, ಅದು ಸಪ್ಪಾಗಿದ್ರೂ ಕೂಡ ನಾನು ಕುಡಿಬೇಕು. ಇವಾಗ ಈ ಕಾಫಿ ಕಪ್ಪು ನನ್ನ ಕೈಯಲ್ಲಿ ಬಂದುಬಿಟ್ಟಿದೆ, ಇದು ಹೇಗಿದ್ರೂ ಕೂಡ ನಾನು ಕುಡಿಬೇಕು. ಇದರ ಅರ್ಥ ಏನಂದರೆ, ನಾವು ಪ್ರಾರಬ್ಧದಲ್ಲಿ ತಗೊಂಡು ಬಂದುಬಿಟ್ಟಿದ್ದೀವಿ ಜನ್ಮವನ್ನು. ಅದನ್ನು ನಾವು ಸ್ವೀಕಾರ ಮಾಡ್ಕೋಬೇಕು ಅಂಥೇಳಿ. ಮತ್ತು ಅವ್ರ ಪಕ್ಕದಲ್ಲಿ ಅವ್ರ ಯಜಮಾನರು ಕೂತ್ಕೊಂಡಿದ್ರು. ನೀವು ಹಿಂಗೆ ಹೇಳಿದ್ರಿ ಹೆಂಗೆ ಸರ್, ನನಗೆ 3 ಜನ ಹೆಣ್ಮಕ್ಳಿದ್ದಾರೆ, ಮದುವೆ ಆಗಿಲ್ಲ. ಆವಾಗ ಅವರು ತಮಾಷೆಯಾಗಿ ಮತ್ತೆ ಹೇಳಿದರು, ಬೆಳಿಗ್ಗೆವರೆಗೂ ಕೂಡ ರಾಮಾಯಣ ಕೇಳಿ ಸೀತೆ ರಾಮನಿಗೆ ಏನಾಗಬೇಕು ಅಂತೇಳಿ ಕೇಳೋ ಥರ ಇದೆ ನಿನ್ನ ಪ್ರಶ್ನೆ ಅಂತೇಳಿ. ನೋಡಿದ್ರ ಫ್ರೆಂಡ್ಸ್, ಒಂದು ಗುರುವಿನ ಜೊತೆಗಿದ್ದು ನಾವು ಎಷ್ಟೋ ಒಂದು ಕಲ್ತ್ಕೊಳ್ತೀವಿ.
ಮತ್ತು ಅವರು ಒಂದು ಸಾಧನೆಯನ್ನು ಮಾಡ್ತಾ ಇದ್ದರೆ ಅವ್ರಿಗೆ ಸಮಾಧಾನವಾದಂತಹ ಜೀವನವನ್ನು ಅವರು ಸೃಷ್ಟಿ ಮಾಡ್ತಾರೆ. ಅಂಥ ಒಂದು ಶಕ್ತಿ, ಒಂದು ಮಹಾಶಕ್ತಿ ನಮ್ಮ ಜೊತೆಗಿದೆ. ನಾವು ಅವ್ರಿಗೆ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ?
ಕೇವಲ 1 ನಿಮಿಷ ಫ್ರೆಂಡ್ಸ್, ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನವನ್ನು ಕೊಡೋಣ. ಉಸಿರಾಟವನ್ನು ಗಮನಿಸ್ತಾ ಇರೋಣ. ಎಷ್ಟೊಂದು ಅದ್ಭುತ ಶಕ್ತಿ ಉಸಿರಿನಲ್ಲಿ. ನಮ್ಮ ಜೊತೆಗೆ ನಾವಿರೋದನ್ನು ಎಷ್ಟೊಂದು ಮಜಾ ಇರುತ್ತೆ ತಿಳ್ಕೊಳ್ಳೋದು. ಕೇವಲ 10 ಸೆಕೆಂಡ್ ಮಾತ್ರ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸೋಣ ಫ್ರೆಂಡ್ಸ್. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ. ಕೇವಲ 5 ಸೆಕೆಂಡ್ಗಳು ಮಾತ್ರ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಮಾತಾ ಸ್ವರ್ಣಮಾಲಾ ಪತ್ರಿಜಿಯವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮಗೆ ಎಷ್ಟೋ ಸಹಾಯ ಸಹಕಾರ ಕೊಡ್ತಾ ಇರುವಂಥ ಕರ್ಮ ದೇವತೆಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಎಷ್ಟೋ ಹಾಸ್ಟೆಲ್ ಮಾಸ್ಟರ್ಸು ನಮ್ಮ ಜೊತೆಗಿದ್ದು ನಮಗೆ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ ಧ್ಯಾನದಲ್ಲಿ. ಎಲ್ಲ ಮಾಸ್ಟರ್ಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ನಿನ್ನೆ ನಿಮ್ಮ ಒಂದು ಅನುಭವ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ಪಾರ್ಕ್ ಅಲ್ಲಿ ಓಡಾಡ್ತಾ ಇದ್ದಾಗ ಹೊಟ್ಟೆ ತುಂಬಾ ಊಟ ಮಾಡಿದಂತಹ ಅನುಭವ ಅಂತ ಬರ್ತಿದ್ರಿ. ತುಂಬಾ ಖುಷಿ ಆಯ್ತು ಮೇಡಮ್. 9 ದಿನ ಸತತವಾಗಿ ಮೌನ ಮತ್ತು ಉಪವಾಸ ನಡೀತಾ ಇದೆ. ಬಟ್ ನಿಮ್ ಮುಖ ನೋಡ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಇನ್ನ ಗ್ಲೋ ಜಾಸ್ತಿ ಆಗ್ತಾ ಇದೆ ಮ್ಯಾಮ್. 1 ದಿನ ಉಪವಾಸ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಮುಖಗಳು ನೋಡಕ್ ಆಗೋದಿಲ್ಲ. ಬಟ್ ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಆಫ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಒಂದು ತೊಂದರೆ ಅಡ್ಡಿ ಆತಂಕ ಇಲ್ದಿರ ನಿಮ್ಮ ಈ ಮೌನ ಉಪವಾಸ ಸಾಮೂಹಿಕ ಧ್ಯಾನ ನಿರಂತರವಾಗಿ ಸಾಗ್ಲಿ. ನಮಗೂ ಅದೇ ರೀತಿ ಎಲ್ಲ ಚೈತನ್ಯ ಸಿಗ್ಲಿ ಅಂತ ಕೇಳ್ತಾ ಇದೀನಿ. ಮಾಸ್ಟರ್ಸ್, ಹೆಚ್ಚು ಹೆಚ್ಚು ಜನಗಳನ್ನ ನಿಮಗೆ ಗೊತ್ತಿರೋರಿಗೆ ಈ ಲಿಂಕ್ ನ ಶೇರ್ ಮಾಡಿ ಈ ಮೌನ ಮತ್ತೆ ಉಪವಾಸ ಮತ್ತೆ ಸಾಮೂಹಿಕ ಧ್ಯಾನಕ್ಕೆ ಇರುವಂತಹ ಮಹತ್ವವನ್ನ ತಿಳಿಸಿ. ನಾವು ಮನೆ ಮನೆಗೆ ಹೋಗಿ ಮುಂಚಿನ ತರ ಪಾಂಪ್ಲೆಟ್ಸ್ ಕೊಡಕ್ಕಾಗ್ಲಿ ಇದ್ ಮಾಡಕ್ಕಾಗಿ ಆಗಲ್ಲ. ಬಟ್ ಅಟ್ಲೀಸ್ಟ್ ನಾವ್ ಇವಾಗ ಗೂಗಲ್ ಅಲ್ಲಿ ಶೇರ್ ಮಾಡ್ಬೋದು, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಬೋದು. ಅಟ್ಲೀಸ್ಟ್ ದಿನಕ್ಕೋ ವಾರಕ್ಕೋ ಒಬ್ರಿಗನ್ನ ನಾವು ತಿಳಿಸೋದ್ರಿಂದ ನಮ್ಮ ಎಷ್ಟೋ ಕರ್ಮಗಳು ಕೂಡ ದಗ್ಧ ಆಗತ್ತೆ ಅಂತ ಹೇಳ್ತಾ ಈ ದಿನದ ಒಂದು ಧ್ಯಾನವನ್ನ ಸಂಪೂರ್ಣಗೊಳಿಸೋಣ. ನಾಳೆ ಬೆಳಗ್ಗೆ ಎಲ್ಲರೂ 5 ಗಂಟೆಗೆ ಕರೆಕ್ಟ್ ಆಗಿ ಜಾಯ್ನ್ ಆಗೋಣ ಮಾಸ್ಟರ್ಸ್. ಎಲ್ಲರೂ ಜಾಯ್ನ್ ಆಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್.